ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ರಿಂದ 9. ನಾನು ಈಗ ನಿಮಗೆ ಆಮೆನ್. ಹಲ್ಲೆಲೂಯಾ. ಆಮೆನ್ ಆಮೆನ್. ಹಲ್ಲೆಲೂಯಾ. 6ನೇ ವಚನ, 7ನೇ ವಚನ, 8ನೇ ವಚನ, 9ನೇ ವಚನ, 4 ವಚನಗಳಲ್ಲಿ ಏನಿದೆ ನೋಡೋಣ. ನೋಡಿ, ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಈ ಬೈಬಲ್ ಸ್ಟಡಿಯಲ್ಲಿ ಬೈಬಲ್ ಅಂದ್ರೆ ಏನು, ದೇವರ ವಾಕ್ಯ ಅಂದ್ರೆ ಏನು, ನಾವು ಅದನ್ನ ಹೆಂಗೆ ಬಳಸಬೇಕು, ಸತ್ಯವೇದನ ಯಾಕೆ ಉಪಯೋಗಿಸ್ಕೋಬೇಕು, ಸತ್ಯವೇದವನ್ನ ಅದರಲ್ಲಿರೋ ವಾಕ್ಯಗಳು ಎಂಥದ್ದು, ಅದರ ಮಹತ್ವವೇನು, ಅದನ್ನ ಯಾವ ರೀತಿ ನೀವು ಓದಬೇಕು, ಪ್ರಕಟಿಸಬೇಕು, ತಿಳ್ಕೋಬೇಕು, ಅರ್ಥೈಸ್ಕೋಬೇಕು, ನೀವು ಅದನ್ನ ಧ್ಯಾನಿಸ್ಬೇಕಂತ ನಮ್ಮ ಮಧ್ಯದಲ್ಲಿ ಮಾತಾಡ್ತಾರೆ. 1ನೇ ಪದ ನೋಡಿ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಈ ಮಾತು ಹೇಳ್ತಾ ಇರೋದು ಮೋಶೆಗೆ ಯಾರು ಹೇಳಿದಂದ್ರೆ ದೇವರು, ದೇವದೂತನು. ಹಲ್ಲೆಲೂಯಾ. ಯಾರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾರೆ. ಯಾರಿಗೆ ಏನಂತ ಹೇಳ್ತಾ ಇದ್ದಾರೆ? ಈ ಮಾತುಗಳು, ಈ ಧರ್ಮಶಾಸ್ತ್ರದ ಮಾತುಗಳು, ಈ ಬೈಬಲ್ ಅಲ್ಲಿರೋ ಮಾತುಗಳು ನಿಮ್ಮ ಬಾಯಲ್ಲಿರ್ಲಿ. ಮಾತಾಡ್ತೀರಾ ನೀವು? ಯಾರ ಹತ್ರ ವಾಕ್ಯ ಮಾತಾಡ್ತೀರಾ? ವಚನ ಅಧ್ಯಾಯ ಮಾತಾಡ್ತೀರಾ? ಇದೆಯಾ ನಿಮ್ಮ ಬಾಯಲ್ಲಿ? ಇಸ್ರಾಯೇಲಿಗೆ ಹೇಳಿದ್ದೇವೆ, ನಿಮ್ಗೂ ಹೇಳ್ತಾ ಇದ್ದಾರಲ್ವಾ, ನನಗೂ ಹೇಳ್ತಾ ಇದ್ದಾರಲ್ವಾ, ವಾಕ್ಯನ ಎತ್ತೀಯ ಎತ್ತಲ್ವಾ? ನೇರವಾಗಿ ಹೇಳ್ತಾ ಇದ್ದಾರೆ ದೇವರು, ವಾಕ್ಯ ಎತ್ತೀಯ ಎತ್ತಲ್ವಾ? ವಾಕ್ಯನ ಉಚ್ಚರಿಸ್ತೀಯ ಇಲ್ವಾ? ನಿನ್ ಬಾಯಲ್ಲಿ ಅಂತಿದೆ ನೋಡಿ ಮೊದಲನೇ ಲೈನಲ್ಲಿ. ಇದು ನಿನ್ನ ಬಾಯಲ್ಲಿರ್ಲಿ ಅಂದ್ರೆ ಇಲ್ಲೇನ ಬರ್ಕೊಂಡು ಒಂದು ಪೇಪರಲ್ಲಿ ಅಂಟಿಸ್ಕೊಂಡು ಇಟ್ಕೊಳೋದಲ್ಲ, ಈ ಕೆತ್ತಿಸ್ಕೊಳ್ಳೋದಲ್ಲ. ಅಚ್ಚೆ ತರ ನಿನ್ನ ಬಾಯಲ್ಲಿ ಇರ್ಲಿ ಅಂದ್ರೆ ಮಾತಾಡ್ಬೇಕು ನೀನು ಅದನ್ನ ಅಂತ. ನೀನು ವಾಕ್ಯಗಳು, ಅಧ್ಯಾಯ ಹಿಂಗೆ, ವಚನ ಹಿಂಗೆ, ವಾಕ್ಯ ಹಿಂಗೆ ಹೇಳ್ತೈತೆ ಅಂತ ಮಾತಾಡಿದ್ರೆ ನೀನು ಪಾಪ ಮಾಡಲ್ಲ, ತಪ್ಪು ಮಾಡಲ್ಲ, ನಾಚಿಕೆ ಇರಲ್ಲ, ಯಥಾರ್ಥವಾಗಿ ಮಾತಾಡ್ತೀಯ ದೇವರ ವಾಕ್ಯಗಳನ್ನ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಹೃದಯದಲ್ಲಿ ಇದೆಯಾ? ಫಸ್ಟ್ ಲೈನಲ್ಲಿ ಹೃದಯ. ನಿಮ್ಮ ಹೃದಯದಲ್ಲಿ ಇದೆಯಾ ಮಾತುಗಳು? ಎಷ್ಟು ವಾಕ್ಯನ ಹೃದಯದಲ್ಲಿ ಇಟ್ಕೊಂಡಿದೀಯಾ? ಈ ಕಿವಿಯಲ್ಲಿ ಇಟ್ಕೊಂಡ್ರೆ ಇರಲ್ಲ, ಮೈಂಡಲ್ಲಿ ಕ್ಯಾಪ್ಚರ್ ಮಾಡ್ಬಿಡ್ತಾನೆ ಸೈತಾನ. ಹೃದಯದಲ್ಲಿ ಇಟ್ಕೋ, ಅಲ್ಲಿ ದೇವರು ವಾಸ ಮಾಡ್ತಾನೆ. ನಿನ್ ಹೃದಯ ಕೇಂದ್ರ ಬಿಂದು, ನಿನ್ ಹೃದಯ ಕೇಂದ್ರ. ನಿನ್ ಬಾಡಿಯನ್ನೆಲ್ಲ ಕಂಟ್ರೋಲ್ ಮಾಡೋದು ನಿನ್ನ ಹೃದಯ. ನಿನ್ ಇಷ್ಟು ಬಾಡಿಯನ್ನ ಕಂಟ್ರೋಲ್ ಮಾಡೋದು ಹೃದಯ. ಅದಕ್ಕೆ ದೇವರು ಕಿವಿಯಲ್ಲಿ ವಾಸಿಸ್ತೀನಿ, ಕಣ್ಣಲ್ಲಿ ವಾಸಿಸ್ತೀನಿ, ಮೈಂಡಲ್ಲಿ ವಾಸಿಸ್ತೀನಿ, ಕೈಯಲ್ಲಿ ವಾಸಿಸ್ತೀನಿ, ಹೊಟ್ಟೆಯಲ್ಲಿ ವಾಸಿಸ್ತೀನಿ, ಕಿಡ್ನಿಯಲ್ಲಿ ವಾಸಿಸ್ತೀನಿ, ಲಿವರ್ ಅಲ್ಲಿ ವಾಸಿಸ್ತೀನಿ ಅಂತ ಹೇಳಿಲ್ಲ. ನಿನ್ನ ಹೃದಯ ಎಂಬ ಆಲಯದಲ್ಲಿ ವಾಸಿಸ್ತೀನಿ ಅಂತ ಹೇಳಿಲ್ಲ. ಅಲ್ಲಿ ದೇವರ ಸಿಂಹಾಸನ ಇದೆ. ಅಲ್ಲಿ ಇಷ್ಟು ದೊಡ್ಡ ಬಾಡಿಯನ್ನ ನಡೆಸೋದಕ್ಕೆ ಪರಿಶುದ್ಧಾತ್ಮ ದೇವರು ನಿನ್ನ ಹೃದಯ ಎಂಬ ಆಲಯದಲ್ಲಿ ವಾಸಿಸೋದಕ್ಕೆ ಶಕ್ತನಾಗಿದ್ದಾನೆ. ಈ ಮಾತುಗಳು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ, ಕಿವಿಯಲ್ಲ, ನಿಮ್ಮ ಮನೆಯಲ್ಲ, ಕ್ಯಾಲೆಂಡರ್ ಅಲ್ಲ. ಆಮೆನ್. ಅಲ್ಲಿ ಹಾಕೊಳ್ಳಿ, ಇರ್ಲಿ. ಅದ್ರ ಬಗ್ಗೆ ಹೇಳ್ತಾ ಇದ್ದ. ಈಗ ಮೊದಲು ನಿಮ್ಮ ಹೃದಯದಲ್ಲಿ ವಾಕ್ಯ ನಿಮ್ಮ ಹೃದಯದಲ್ಲಿ ಇರ್ಲಿ. ಎಷ್ಟು ವಾಕ್ಯಗಳು ಹೃದಯದಲ್ಲಿ ಇಟ್ಕೊಂಡಿದ್ರಿ? ಯಾರನ್ನ ಬೈದಿರೋದು ಇಟ್ಕೊಂಡಿರ್ತೀರಿ, ಯಾರನ್ನ ಬೈದಿರೋದು ಅಂತ ಹೇಳ್ತಿರಲ್ಲ. 5 ವರ್ಷ, 6 ವರ್ಷ, 4 ತಿಂಗಳ ಹಿಂದೆ ನನ್ನೆ ಬೈದಿರೋದು ನಾವ್ ಹೇಳ್ತಿರಲ್ವಾ? ಎಲ್ಲಿರ್ತೈತೆ ಹೇಳಿ ನೋಡೋಣ. ನಮ್ಮ ಬಾಯಿಂದ ಬರೋ ಮಾತುಗಳು ಹೃದಯದಿಂದ ಬರೋದಂತ ವಾಕ್ಯ ಹೇಳ್ತೈತೆ. ಬೈಗಳು ಎಲ್ಲಿಂದ ಬರೋದು? ನಾವು ಬೈತಿರಲ್ಲ, ಕಚಡ ಮಾತಾಡ್ತಿರಲ್ವಾ, ತಮಾಷೆ ಆಡ್ತಿರಲ್ಲ, ಕೆಟ್ಟ ಪದಗಳು ಆಡ್ತಿರಲ್ಲ, ಒಳ್ಳೆ ಪದಗಳು ಮಾತಾಡ್ತಿರಲ್ಲ, ಒಳ್ಳೆ ವಿಷಯಗಳು ಮಾತಾಡ್ತಿರಲ್ಲ. ಎಲ್ಲಿಂದ ಬರೋದು? ಅದೆಲ್ಲ ನಮ್ಮ ಹೃದಯದಿಂದ, ಬಾಯಿಂದ ಅಲ್ಲ, ಹೃದಯದಿಂದ ಬರೋದು. ನಿನ್ ಹೃದಯದಿಂದ ಎಲ್ಲಾ ಮಾತುಗಳು ಬರ್ತದೆ, ದೇವ್ರ ಮಾತುಗಳು ಬರಲ್ಲ ಅಂದ್ರೆ ನಿಮ್ ಬಾಯಲ್ಲಿ ದೇವರ ವಾಕ್ಯ.
ನಿಮ್ಮ ಬಾಯಲ್ಲಿರಲಿ, ನಿಮ್ಮ ಹೃದಯದಲ್ಲಿರಲಿ. ನೆಕ್ಸ್ಟ್, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಎಷ್ಟು ಜನ ಹಂಗೆ ಮಾಡಿಸ್ತೀರಾ? ಎಷ್ಟು ಜನ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತೀರಾ? ಎಷ್ಟು ಜನ ನಿಮ್ಮ ಮಕ್ಕಳ ಕೈಯಲ್ಲಿ ಬೈಬಲ್ ಓದಿಸ್ತೀರಾ? ಎಷ್ಟು ಜನ ನಿಮ್ಮ ಮಕ್ಕಳನ್ನ ಬೈಬಲ್ ಓದ್ಬಿಟ್ಟು ಮಲಕೋ, ಇಲ್ಲಾಂದ್ರೆ ಮಲಗಬೇಡ, ಪ್ರೇ ಮಾಡ್ಬಿಟ್ಟು ಮಲಕೋ, ಓದ್ಬಿಟ್ಟು ನಾಷ್ಟ ತಿನ್ನು. ಓದಿದ್ಯಾ ಇವತ್ತು? ಓದ್ತಿ ಅಂತ ಕೇಳ್ದ? ಇವತ್ತು ಓದಿಸ್ದ ಮಗುನ? ಬೈಬಲ್ ಓದಿದ್ರೆ ನಾಷ್ಟ ಕೊಡು, ಬೈಬಲ್ ಓದಿದ್ರೆ ಊಟ ಕೊಡು, ಬೈಬಲ್ ಓದಿದ್ರೆ ಸ್ನ್ಯಾಕ್ಸ್ ಕೊಡು, ಇಲ್ಲಾಂದ್ರೆ ಕೊಡಬೇಡ. ಮಕ್ಕಳೆಲ್ಲ ಕೇಳ್ತಾ ಇದ್ದೀರಾ? ತಂದೆ ತಾಯಿ ಬೈಬಲ್ ಓದಂದ್ರೆ ಓದ್ಬೇಕು. ನೋಡಲ್ಲಿ ಹೇಳ್ತಾ ಇದೆ, ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡ್ರಿ. ಈ ಮಾತುಗಳನ್ನ ಅವ್ರಿಗೆ ಹೇಳ್ಕೊಡಿ. ಅವ್ರು ಮಂಡರು, ಅವಿಧಿಯರು, ಚಪಲ ಚಿತ್ತರು, ನಿಮ್ ತರ ತಪ್ಪಿ ಹೋಗೋರು ಆಗಲ್ಲ. ಅವರು ವಾಕ್ಯನೇ ಇಲ್ಲ ಅಂದ್ರೆ ಪಾಪ ಮಾಡ್ತೀರಿ. ಈಗಲೇ ಹೇಳಿರ್ತೀನಿ ನಾನು, ನಿಮ್ ವಾಕ್ಯ ಮರ್ತೋದ್ರೆ ಕೇಳಿ ಭಾನುವಾರ ಕೇಳ್ತೀರಾ, ಬಿಟ್ಬಿಡ್ತೀರಿ ಅಂದ್ರೆ ಪಾಪ ಮಾಡ್ತೀರಾ. ಸಾಧ್ಯ ಇರ್ತದೆ. ವಾಕ್ಯ ನಿನ್ ನೆನಪಲ್ಲಿದ್ರೆ ನೀನ್ ಪಾಪ ಮಾಡಲ್ಲ. ವಾಕ್ಯ ನಿನ್ ಹೃದಯದಲ್ಲಿದ್ರೆ ರಕ್ಷಣೆ ಹೊಂದ್ತೀಯ. ವಾಕ್ಯ ನಿನ್ನಲ್ಲಿದ್ರೆ ನೀನು ತಪ್ಪು ಮಾಡಲ್ಲ. ಆ ವಾಕ್ಯ ನಿನ್ನನ್ನು ಖಂಡಿಸ್ತೈತೆ, ಆ ವಾಕ್ಯ ನಿನ್ನನ್ನು ಎಚ್ಚರಿಸ್ತೈತೆ, ಆ ವಾಕ್ಯ ನಿನ್ನನ್ನ ಕಣ್ತರಿಸ್ತೈತೆ, ಆ ವಾಕ್ಯ ನಿನ್ನನ್ನ ತಡೀತೈತೆ, ಆ ವಾಕ್ಯ ನಿನ್ನನ್ನ ಬಂಧಿಸ್ತೈತೆ. ತಪ್ಪು ಮಾಡ್ದಿರಂಗೆ, ಪಾಪ ಮಾಡ್ದಿರಂಗೆ, ಮಾತಾಡದೇ ಇರಂಗೆ ನಿಮ್ಮ ಹೃದಯದಲ್ಲಿರ್ಲಿ. ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿ. ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗಿರುವಾಗಲೂ, ಏಳುವಾಗಲೂ 4 ಆಯ್ತು. ಮನೆಯಲ್ಲಿರುವಾಗ, ಮನೆಯಲ್ಲಿ ಕೂತಿರುವಾಗ ಸೋಫಾ ಮೇಲೆ ಏನ್ ಮಾತಾಡ್ತೀರಿ? ನಾವು ಏನ್ ಮಾತಾಡ್ತೀರಿ? ಈ ದಿನಗಳಲ್ಲಿ ಬಲೆ ಫಿಲಿಂ ಆಕ್ಟರ್ಗಳ ಬಗ್ಗೆ ಮಾತಾಡ್ತಾರೆ ನಮ್ಮ ಕ್ರೈಸ್ತ ಮಕ್ಕಳು. ಇವತ್ತೊಬ್ರು ಹಾಕಿದ್ದಾರೆ ಸ್ಟೇಟಸ್ ಅಲ್ಲಿ, ನಮ್ಮ ಪಾಸ್ಟರ್ ಅವರು, ದೊಡ್ಡ ಪಾಸ್ಟರ್ ಅವರು. ಕೋಪ ಬರ್ತೈತೆ, ಬೇಸರ ಆಗುತ್ತೆ. ಪಾಸ್ಟರ್ಗಳನ್ನ ಬೈಬಾರ್ದು. ಆಕ್ಚುಲಿ ಫಿಲಿಂ ಆಕ್ಟರ್ ಹಾಕಿದ್ದಾರೆ. ನನ್ನ ಸ್ಟೇಟಸ್ ಅಲ್ಲಿ ಐತೆ. ಆಮೇನ್, ಹಲ್ಲೆಲೂಯಾ. ನೀವು ಮನೆಯಲ್ಲಿ ಕೂತಿರುವಾಗಲೂ, ಏಳುವಾಗಲೂ, ಮಲಗುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ ಇವುಗಳು ವಿಷಯದಲ್ಲಿ ಮಾತನಾಡಬೇಕು. ಯಾವಾಗಲೂ ಏನ್ ಮಾತಾಡ್ತೀವಿ ನಾವು? ಕೆಲಸದ ಬಗ್ಗೆ, ಕಾಸು ಬಗ್ಗೆ, ವಸ್ತುಗಳ ಬಗ್ಗೆ, ಮೊಬೈಲ್ ಬಗ್ಗೆ, ಅನ್ಯ ಜನಗಳ ಬಗ್ಗೆ, ಹುಡುಗಿ ವಯಸ್ಸಿಗೆ ಬಂದಿರೋದು, ಹುಡುಗ ಹುಡುಗಿ ಓಡೋಗಿರೋದು, ಲವ್ ಕೇಸ್ಗಳು, ಈ ತರ ಅವು ಆಟು ಇವು ಮಾತಾಡ್ತೀವಿ. ಇದೇ ಅವ್ರು ಹಿಂಗೆ, ಈ ಬ್ರದರ್ ಹಂಗೆ, ಪಾಸ್ಟರ್ ಹಿಂಗೆ, ಸಿಸ್ಟರ್ ಹಿಂಗೆ, ಆಮೇಲೆ ಚರ್ಚಲ್ಲಿ ಪಾಸ್ಟರ್ ಮಗ ಹಂಗೆ, ಪಾಸ್ಟರ್ ಮಗಳು ಹಿಂಗೆ, ಇವೇ ಮಾತಾಡ್ತೀರಿ ಹೊರತು ವಾಕ್ಯ ಎತ್ತಲ್ಲ. ನಾನು 2-3 ಮನೆಯಲ್ಲಿ ಬೈದು ಬಿಟ್ಟಿದ್ದೀನಿ. ನಿಮ್ಮ ಮನೆಗೆ ಬಂದಾಗೆಲ್ಲ ಸಿಸ್ಟರ್ ಬರೀ ನಿಮ್ ಸಮಸ್ಯೆಗಳೇ ಮಾತಾಡ್ತೀರಿ. ನಿಮ್ ಮನೆಗೆ ಬಂದ್ರೆ ಯಾಕೆ ವಾಕ್ಯ ಹೇಳಿ ಎತ್ತಿ ತೆಗಿಯಕ್ಕೆ ಆಗಲ್ಲ? ದಯವಿಟ್ಟು ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದ್ರೆ ನನಗೆ ಈ ತರ ಮಾತಾಡಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟೆ ನಾನು. ಆ ಸಿಸ್ಟರ್ ಚರ್ಚ್ ಬಿಟ್ಟಿದ್ದಾರೆ ಬಿಡಿ. ಆಮೇಲೆ ಇಬ್ರು ಸಿಸ್ಟರ್ ಇಲ್ಲ. ನೇರವಾಗಿ ಹೇಳ್ಬಿಟ್ಟೆ ನಾನು, ಏನ್ ಸಿಸ್ಟರ್ ಎಲ್ಲರ ಮನೆಗೆ ಹೋದ್ರೆ ವಾಕ್ಯ ಮಾತಾಡ್ತೀನಿ, ನಿಮ್ಮ ಮನೆಗೆ ಬಂದ್ರೆ ಬರೀ ಯಾವಾಗ್ಲೂ ಪ್ರಾಬ್ಲಮ್ಸ್ ಹೇಳ್ತೀರಾ. ವಾಕ್ಯ ಮಾತಾಡ್ಬೇಕು. ಆಕ್ಚುಲಿ 2-3 ಜನ ಎಲ್ಲಿ ನನ್ನ ನಾಮದಲ್ಲಿ ಕೂಡಿ ಸೇರಿ ಬಂದಿರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೀನಿ. ದೇವರಿದ್ರೆ ದೇವ್ರ ಬಗ್ಗೆ ಮಾತಾಡ್ತೀನಿ. ಲೋಕದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಪಕ್ಕ ಸೈತಾನ ಇರ್ತಾನಲ್ಲಿ. ಆಮೆನ್, ಹಲ್ಲೆಲೂಯಾ. ನೋಡಿ, ಅಲ್ಲಿ ಮಲಗುವಾಗಲೂ, ಏಳುವಾಗಲೂ ಮಾತಾಡೋದಿಲ್ಲ. ಬಾಯಲ್ಲೇ ಬರಲ್ಲ, ವಾಕ್ಯನೇ ಎತ್ತಲ್ಲ. ಎಲ್ಲ ಮಾತಾಡ್ತೀವಿ. ವಾಕ್ಯ ಬಗ್ಗೆ ಅಂದ್ರೆ ಏನೋ ಒಂದು ಕೇರ್ಲೆಸ್, ಏನೋ ಒಂದು ಅವೇರ್ನೆಸ್, ಏನೋ ಒಂದು ಡಿಪ್ರೆಷನ್, ಏನೋ ಒಂದು ಕಳವಳ. ಮಾತಾಡಕ್ಕೆ ಒಂಥರ ಭಯ, ಮಾತಾಡಕ್ಕೆ ಒಂಥರ ಬೇಜಾರು. ನಿಜವಾಗ್ಲೂ ಆ ಥರ ಇರೋ ಡೇಂಜರ್. ನಿಮ್ಮಲ್ಲಿ ಯಾರನ್ನಾಗಿದ್ರೆ ಸತ್ಯ ಹೇಳ್ತಾ ಇದ್ದೀನಿ. ಇಲ್ಲಿ ಹೇಳ್ಕೊಡ್ತಾ ಇರೋದು ಇಸ್ರಾಯೇಲ್ರಿಗೆ, ನಮಗೂ ಕೂಡ ಹೇಳ್ತಾ ಇದ್ದಾರೆ. ಅವ್ರು ಮಾಡಿದ ತಪ್ಪು ನೀವು ಮಾಡಬೇಡಿ. ಅವ್ರ ಬಾಯಲ್ಲಿ ಇಟ್ಕೊಳ್ಳಿಲ್ಲ, ಅವ್ರ ಹೃದಯದಲ್ಲಿ ಇಟ್ಕೊಳ್ಳಿಲ್ಲ, ಅವ್ರು ಮಾತಾಡಿಲ್ಲ. ಅವ್ರು ಬೇಗ ತಪ್ಪೋದ್ರು, ಅವ್ರು ವಿಗ್ರಹ ಆರಾಧನೆ ಮಾಡಿದ್ರು, ಅವ್ರ ಎಡೆಗಳಿಗೆ ಹಾಕಿದ್ದನ್ನ ತಿಂದ್ರು. ನೀವು ಹಂಗಾಗಬಾರ್ದು ಅಂತ ನಮ್ಗಿಲ್ಲಿ ಬರ್ದಿಟ್ಟಿದ್ದಾನೆ ದೇವರು. ಇಸ್ರಾಯೇಲ್ರು ಮಾಡಿದ ತಪ್ಪು ನೀವು ಮಾಡಬೇಡಿ. ಇನ್ನು ಏನ್ ಹೇಳ್ತಾನೆ ನೋಡಿ, ಮಲಗುವಾಗ, ಹೇಳುವಾಗ, ಕೂತಿರುವಾಗ, ದಾರಿಯಲ್ಲಿ ನಡೆಯುವಾಗ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗಳಲ್ಲಿ ಕಟ್ಟಿಕೊಳ್ಳಬೇಕು. ಕೈಯಲ್ಲಿ ಯಾವಾಗಲೂ ಬೈಬಲ್ ಇರಲಿ. ಇದೇ ನಿನ್ನ ಕೈಯಲ್ಲಿ ವಾಕ್ಯ ಇರ್ತೈತೆ ಅಂತ ಅರ್ಥ.
ಹಲ್ಲೆಲೂಯಾ. ಎರಡನೇದು ನೆಕ್ಸ್ಟ್ ಓದಿ. ಅಣೆಗಂದ್ರೆ ತಲೆ ಎತ್ತಿ. ಅಣೆಗಂದ್ರೆ ಏನು? ಅಣೆ ಅಂದ್ರೆ ಏನು? ಮಾತಾಡಿ. ಅಣೆ ಅಂದ್ರೆ ಏನು? ನತ್ತಿ ಅಲ್ವಾ? ವಾಕ್ಯಗಳಲ್ಲಿ ನಿನ್ನ ಮೈಂಡ್ ಅಲ್ಲಿ ಜ್ಞಾಪಕ ಇರಲಿ ಅಂತ ಅದ್ರ ಅರ್ಥ. ಇವತ್ತಿನ ಅರ್ಥಕ್ಕೆ ನಿನ್ ಮೈಂಡ್ ಅಲ್ಲಿ ಜ್ಞಾಪಕ ಇರಲಿ ವಾಕ್ಯಗಳು. ಏನಿದೆ ನಿನ್ ಮೈಂಡ್ ಅಲ್ಲಿ? ಕೋಪ ಇದೆಯಾ? ಬೇಸರಿಕೆ ಇದೆಯಾ? ಯಾರನ್ನ ಅಂದಿರೋದಿದ್ಯಾ? ಯಾರು ಏನ್ ಕಾಸು ಕೊಡ್ತೀನಿ ಅಂತ ಹೇಳಿರೋದಿದ್ಯಾ? ಬರ್ತ್ಡೇಗೆ ಏನ್ ಈಸ್ಕೊಡ್ತೀನಿ ಅಂತ ಹೇಳಿರೋದಿದ್ಯಾ? ಮ್ಯಾರೇಜ್ ಡೇ, ಅದು ಇದು, ಮದರ್ಸ್ ಡೇ, ಫಾದರ್ಸ್ ಡೇ, ಇವುಗಳು ತುಂಬಿಕೊಂಡಿದ್ದೆಲ್ಲ ಡೇಟ್ಗಳು ನೋಡ್ತೀರಲ್ಲ. ಕರೆಕ್ಟಾಗಿ ನಮ್ಮ ಬರ್ತ್ಡೇ ಜ್ಞಾಪಕ ಇರ್ತೈತೆ ತಾನೆ? ನಮ್ಮ ಮ್ಯಾರೇಜ್ ಡೇ ಜ್ಞಾಪಕ ಇರ್ತೈತೆ ತಾನೆ? ಹೇಳಿ. ವಾಕ್ಯ ಹಾಕಿರಲ್ಲ ನಮ್ಮ ನತ್ತಿಯಲ್ಲಿ. ನತ್ತಿಯಲ್ಲಿ ಏನಿರ್ತದೆ? ನತ್ತಿ ಹಿಂದ್ಗಡೆ ಹೇಳಿ ನೀವು. ಮೆದುಳು ಅಂತ ಹೇಳಿ, ಬ್ರೈನ್ ಅಂತ ಹೇಳಿ. ಬ್ರೈನ್ ಅಲ್ಲಿ ಇಟ್ಕೊಳ್ಳಿ ವಾಕ್ಯನ. ಬ್ರೈನ್ ಅಲ್ಲಿ ಇಲ್ಲ ಅಂದ್ರೆ ನಿನ್ ಬಾಯಲ್ಲಿ ಬರ್ತೈತೆ. ಹೃದಯದಲ್ಲಿ ಇಲ್ಲ ಅಂದ್ರೆ ನಿನ್ ಬಾಯಲ್ಲಿ ಬರ್ತೈತೆ ಮಾತು. ಆಮೆನ್. ಹಲ್ಲೆಲೂಯಾ. ನತ್ತಿ ಅಂದ್ರೆ ಬ್ರೈನ್ ಅಲ್ಲಿ ಇಟ್ಕೋ ಅಂತ ಇವತ್ತಿನ ಅರ್ಥಕ್ಕೆ ಹೊಸ ಒಡಂಬಡಿಕೆ. ನೆಕ್ಸ್ಟ್ ಅಣೆಗೆ ಕಟ್ಟಿಕೊಳ್ಳಿರಿ, ಜ್ಞಾಪಕ ಪಟ್ಟಿ ಅಂತ ಇರಬೇಕು. ನಿಮ್ಮ ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳಲ್ಲಿಯೂ ಮೇಲೆಯೂ ಇವುಗಳನ್ನು ಬರೆಯಬೇಕು. ಬಹಳ ಮನೆಗಳಲ್ಲಿ ವಾಕ್ಯನೇ ಇಲ್ಲ. ಬಹಳ ಮನೆಗಳಲ್ಲಿ ವಾಕ್ಯ ಹಾಕಿರ್ತಾರೆ. ರಿಲೇಷನ್ ಬಂದ್ರೆ ಎತ್ತಿ ಮುಚ್ಚಿಕ್ಕಿರ್ತಾರೆ. ವಾಕ್ಯಗಳನ್ನೆಲ್ಲ ಮುಚ್ಚಿಕ್ಬಿಡ್ತಾರೆ. ಅವ್ರು ಹೋದ್ಮೇಲೆ ಆಗ್ತಾರೆ. ಬಹಳ ಮನೆಗಳಿಗೆ ಹೋಗ್ತೀನಿ, ವಾಕ್ಯನೇ ಹಾಕಿರಲ್ಲ, ಇನ್ನೆಲ್ಲ ಹಾಕಿರ್ತಾರೆ. ಆಸ್ತಿನಂತೆ, ಈ ಮೋಸಂತೆ, ಅವ್ರ ಮನೇಲಿ ಇರೋರು, ಅವ್ರ ಅಪ್ಪ ಸತ್ತಿರೋದು, ಅವ್ರ ಅಮ್ಮ ಸತ್ತಿರೋದು, ಇಲ್ಲ ಅವ್ರು ಕ್ಲೋಸ್ ಆಗಿ ಹಿಡಿದಿರೋದು, ಬದುಕಿರೋರು ಫೋಟೋಗಳು, ಮ್ಯಾರೇಜ್ ಫೋಟೋಗಳು, ಬರ್ತ್ಡೇ ಫೋಟೋಗಳು, ಮಕ್ಕಳದ್ದು ಎಲ್ಲ ಹಾಕಿರ್ತಾರೆ. ವಾಕ್ಯಗಳು ಮಾತ್ರ ಇರಲ್ಲ. ಒಂದು ಎರಡೋ ಇರ್ತೈತೆ, ಇಲ್ಲಾಂದ್ರೆ ಇಲ್ಲ. ನೋಡ್ದಾ ಎಷ್ಟು ಮಾತ್ರ ವಾಕ್ಯಕ್ಕೆ ನಾವು ಕೊಡ್ತೀವಿ. ನಮ್ಮ ಫೋಟೋಗಳು ಹಾಕೊಂತೀವಿ. ನಾನು, ನೀನು, ಅಕ್ಕ, ತಂಗಿ ಇಲ್ಲಿರೋದು, ಅಕ್ಕನಿರೋ ಜೊತೆಯಲ್ಲಿ ಇದ್ದಿರೋದು ಎಲ್ಲ ಹಾಕಿರ್ತಾರೆ. ವಾಕ್ಯಗಳಿಗಲ್ಲ. ಇನ್ನು ಕೆಲವರು ಹಾಕಿರ್ತಾರೆ ಜೀಸಸ್ ಫೋಟೋ ಹಾಕಿರ್ತಾರೆ. ಅದು ಜೀಸಸ್ ಅಲ್ಲ. ಅದು ಗಡ್ಡ ಬಿಟ್ಕೊಂಡು ಉದ್ದ ಕೂದಲು ಬಿಟ್ಟಿರೋದು ಹಾಕಿರ್ತಾರೆ. ವೈಟ್ ಇದಾಕೊಂಡು. ನೋ ಯೋಸ್. ವಾಕ್ಯನ ಹಾಕಿ ಅಂತ ಹೇಳ್ತಾ ಇರೋದಿಲ್ಲ. ಪೋಸ್ಟ್ಗಳನ್ನ ಹಾಕಿ ಅಂತ ಹೇಳಿಲ್ಲ. ನಿಮ್ದು ಹಾಕಿದ್ರೆ ಹಾಕೊಳ್ಳಿ, ಬಿಟ್ರೆ ಬಿಡಿ. ಆದ್ರೆ ವಾಕ್ಯ ಹಾಕಿರ್ಲೇಬೇಕು. ವಾಕ್ಯನೇ ದೇವರು. ವಾಕ್ಯನೇ ದೇವರು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯ ಮಾತ್ರ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದನು. ಆ ವಾಕ್ಯನೇ ಆಕಾರ ಆಗಿ ಬಂದು ನಮ್ಮ ಮಧ್ಯದಲ್ಲಿ. ಯೇಸುನೇ ಆಕಾರ. ಯಾವುದು ನಿಮ್ಮನ್ನ ಕಾಪಾಡಲ್ಲ. ಆಮೇನ್, ಆಮೇನ್. ನಿಮ್ಮ ತಲೆ ಬಾಗಿಲಲ್ಲಿ, ನಿಮ್ಮ ಮನೆಯಲ್ಲಿ, ಹಾಲಲ್ಲಿ, ಸೋಕೇಶಲ್ಲಿ ಹಾಕಿಡಿ ವಾಕ್ಯನ. ಯಾರೋ ಒಬ್ರು ಬಂದು ಓದ್ತಾರೆ, ರಕ್ಷಣೆ ಹೊಂದ್ತಾರೆ. ನನ್ನ ಅಂಗಡಿಯಲ್ಲಿ ಹಾಕಿಕ್ಕಿದೆ, ನೀವು ಮನೆಯಲ್ಲಿ ಹಾಕಕ್ ನಾಚಿಕೆ ಪಡ್ತೀರಾ? ನನ್ನ ಅಂಗಡಿಯಲ್ಲಿ ಹಾಕ್ತಾ ಇದೆ. ಒಂದು 3 ತಿಂಗಳು ತೆಲುಗು ವಾಕ್ಯ, ಒಂದು 3 ತಿಂಗಳು ತಮಿಳು ವಾಕ್ಯ, ಒಂದು 3 ತಿಂಗಳು ಹಿಂದಿ ವಾಕ್ಯ, ಒಂದು 3 ತಿಂಗಳು ಕನ್ನಡ ವಾಕ್ಯ, 3 ತಿಂಗಳು ಇಂಗ್ಲಿಷ್ ವಾಕ್ಯ ಆಗ್ತಾ ಇದೆ ವರ್ಷದಲ್ಲಿ. ನಾನು ಅಲ್ಲಿ ಅದ್ರ ಮುಂದ್ಗಡೆ ಕರೆಕ್ಟಾಗಿ ನನ್ನ ಅಂಗಡಿ ಸೆಂಟ್ರು. ಈ ಕಡೆ ಎಲ್ಲ ಐಟಮ್ ಇರ್ತದೆ, ಈ ಕಡೆ ಎಲ್ಲ ಐಟಮ್ ಇರ್ತದೆ, ಈ ಕಡೆ ಎಲ್ಲ ಐಟಮ್ ಇರ್ತದೆ. ಸೆಂಟ್ರಲ್ಲಿ ಬೈಬಲ್ ತೆಗೆದು ಕರೆಕ್ಟಾಗಿ ಅರ್ಧ ಬೈಬಲ್ ಹಿಂಗಿಕ್ಕಿ ಅಲ್ಲೊಂದು ವಾಕ್ಯ ಹಾಕಿರ್ತೀವಿ. ಬಂದವರೆಲ್ಲ ನೋಡ್ಬೇಕು. ಆ ತರ ಇಟ್ಟಿದ್ದೆ ನಾನು. ನೋಡಿದ್ರಿ? ಯಾರನ್ನ ನೋಡಿದಿರಲ್ಲ? ನನ್ನ ಅಂಗಡಿಯಲ್ಲಿ ಕ್ಲೀನಾಗಿ ಬೈಬಲ್, ಸೆಂಟ್ರದ ಬೈಬಲ್ ಕರೆಕ್ಟಾಗಿ ತೆಗೆದು ಹಿಂಗೆ ಇಕ್ಕಿ ಕರೆಕ್ಟಾಗಿ ಆ ಕಡೆ ವಾಕ್ಯ ಇಟ್ಟಿರ್ತೀವಿ. ಕೆಲವರು ಓದ್ಬಿಟ್ಟು ಕೆಲವರು ಪರಿಚಯ ಮಾಡ್ಕೊತಾರೆ. ಆ ವಾಕ್ಯ ಅರ್ಥ ಏನಂತಾರೆ, ಹೊಸ ಜನಗಳು ಬರ್ತಾರೆ. ಅಲ್ಲೇನಿದು ಹೊಸ ಕಾರ್ಯ ಮಾಡ್ತೀನಿ ಅಂತ ಹೇಳಿದೆ. ಏನ್ ಮಾಡ್ತಾರೆ ಪಾಸ್ಟರ್ ನನ್ನ ಜೀವನದಲ್ಲಿ? ಬ್ರದರ್ ಸಾರ್ ಹೇಳಿ ಅದ್ರ ಅರ್ಥ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಒಂದು ಮನುಷ್ಯ ಆ ವಾಕ್ಯ ಬಗ್ಗೆ ಎದ್ಬಿಟ್ಟು ಹೊಸ ಕಾರ್ಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ವಾಕ್ಯ ನನ್ನ ಹತ್ರ ಮಾತಾಡ್ತಾ ಇದೆ, ಹೇಳಿ ಅಂತ ಹೇಳ್ಬಿಟ್ಟು 1.5 ಅವರ್ ವಾಕ್ಯ ಕೇಳಿದ್ರು. ಹೊಸ ಬೈಬಲ್ ಇಸ್ಕೊಂಡ್ರು. ನೋಡ್ರಾ? ಆಮೇಲೆ ನಮ್ಮ ಕಾರ್ ಮೇಲೆ ವಾಕ್ಯಗಳು ಹಾಕಿದ್ರಿ, ಸುತ್ತಲೂ ಹಾಕಿದ್ರಿ, 4 ಕಡೆನೂ ಹಾಕಿದ್ದೀನಿ. ಅದನ್ನ ನೋಡ್ಬಿಟ್ಟು ಎಷ್ಟು ಜನ ನನಗೆ ಪರಿಚಯ, ಎಷ್ಟು ಜನ ಓದ್ಬಿಟ್ಟು ಬಲ ಹೊಂದ್ಕೊಂಡಿರ್ತಾರೆ ವಾಕ್ಯಗಳಲ್ಲಿ.
ವಾಕ್ಯಗಳನ್ನ ಪ್ರೀತಿಸ್ಬೇಕು. ವಾಕ್ಯನೇ ದೇವರು. ಕೂದಲು ಬಿಟ್ಕೊಂಡಿರೋ ದೇವರಲ್ಲ, ಗಡ್ಡ ಬಿಟ್ಕೊಂಡಿರೋ ದೇವರಲ್ಲ, ಹಿಂಗೆ ತೋರಿಸ್ತಾ ಇರೋ ದೇವರಲ್ಲ. ಯೇಸು ನಾಮನೇ ಪರ್ಮನೆಂಟ್ ಅಲ್ಲ. ರಕ್ಷಣೆ ಹೊಂದೋವರೆಗೂ, ಭೂಮಿಯಲ್ಲಿರೋವರೆಗೂ ಆ ನಾಮ, ಆಮೇಲೆ ಕೂಡ ಆತನ ನಾಮನೇ ಬೇರೆ. ರಕ್ಷಣೆಗೋಸ್ಕರ ಕೊಟ್ಟಿರೋದು ಯೇಸು ಅಂತ. ಫ್ಯೂಚರ್ ಅಲ್ಲಿ ಆತನ ನಾಮ ಬೇರೆ ಇರ್ತೈತೆ. ವಾಕ್ಯ. ಹಲ್ಲೆಲೂಯಾ. ಇನ್ನು ಒಂದು ವಾಕ್ಯ ಓದಿ. ಕೀರ್ತನೆಗಳು 1ನೇ ಅಧ್ಯಾಯ 3-4. 1ರಿಂದ ಓದಿ. ಯಾವನು ದುಷ್ಟರ ಆಲೋಚನೆಯಿಂದ ನಡೆಯದೆ, ಆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಅವನಿಗಳು ಧ್ಯಾನಿಸುತ್ತಿರುವನು. ಅವರು ಎಷ್ಟೋ ಧನ್ಯರು. ಹುಷಾರ್. ಟೈಮ್ ಪಾಸ್ ಮಾಡೋದು ಹುಷಾರು. ಕೇರ್ಫುಲ್. ಜಾಗ್ರತೆ. ಮಾತಾಡ್ಕೊಂಡು ಕುತ್ಕೊಂತೀರಲ್ಲ, ಅನ್ಯರ ಮನೆಗೆ ಹೋಗಿ, ದೇವ್ರು ನಮ್ದೇ ಇರೋ ಮನೆಗಳಲ್ಲಿ ಅರ್ಧ ದಿನ ಗಂಟೆ ಗಟ್ಲೆ ಚರ್ಚ್ಗೆ ಹೋಗಿ ಬಂದ್ಬಿಟ್ಟೆ, ಆಗೋಯ್ತು, ಮನೇಲಿ ಕುಟುಂಬ ಪ್ರೇಮ ಆಗ್ಬಿಟ್ಟೆ, ಆಗೋಯ್ತು ಅಂತ ಹೇಳ್ಬಿಟ್ಟು ಅನ್ಯ ಮನೆಗಳಲ್ಲಿ ದೇವ್ರ ಮಕ್ಕಳು ವಾಕ್ಯನ ಪ್ರೀತಿಸ್ತಿರೋ ಮಕ್ಕಳ ಹತ್ರ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತೀಯಲ್ಲ, ಹುಷಾರ್. ರಾತ್ರಿ ಹಗಲು ಬೈಬಲ್ ಅನ್ನ ಧ್ಯಾನ ಮಾಡು. ಬೈಬಲ್ ಧ್ಯಾನ ಮಾಡಕ್ ಮನಸ್ಸು ಬರಲ್ಲ, ಮನಸ್ಸು ಮಾಡು. ಮನಸ್ಸು ಮಾಡು. ಮಲ್ಕೊಂತೀರಿ, ಕುತ್ಕೊಂತೀರಿ, ತಿರುಗ್ತೀರಿ, ಅವ್ರ ಮನೆಗೆ ಹೋಗ್ತೀರಿ, ನಮ್ಮನೆ ಕರೀತೀರಿ, ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಡಬಲ್ ಡೈಲಾಗ್ಗಳು ಹೊಡೆದು, ತಂದೆನ ರೇಗಿಸಿ, ತಾಯಿನ ರೇಗಿಸಿ, ಮಕ್ಕಳನ್ನ ರೇಗಿಸ್ಕೊಂಡು, ಅಜ್ಜಿನ ರೇಗಿಸ್ಕೊಂಡು, ತಾತನ ರೇಗಿಸ್ಕೊಂಡು, ಹಳೆ ಹೊಸ ಕಥೆಗಳು ಡೈಲಾಗ್ಗಳು ಮಾತಾಡ್ಕೊಂಡು, ಮಕ್ಕಳನ್ನೇ ಮುದ್ದಾಡ್ಕೊಂಡು ಕುತ್ಕೊಂತೀರಲ್ವಾ? ಇಲ್ಲಿ ಏನ್ ಹೇಳ್ತಾ ಇದೆ ವಾಕ್ಯ? ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಪಾಪಾತ್ಮರ ಸಂಗಡ ಸೇರದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹಗಲು ರಾತ್ರಿ ಯಾರು ಧ್ಯಾನಿಸ್ತಾ ಅವುಗಳನ್ನೇ ಮತ್ತೆ 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 ಓದ್ತಾನೆ ಇರ್ತಾರೆ. ಒಂದ್ಸಾರಿ ಕಂಪ್ಲೀಟ್ ಮಾಡೋದು, ಇನ್ನೊಂದ್ಸಾರಿ ಬೈಬಲ್ ಓದೋದು, ಒಂದ್ಸಾರಿ ಕಂಪ್ಲೀಟ್ ಮಾಡೋದು, ಇನ್ನೊಂದ್ಸಾರಿ ಬೈಬಲ್ ಓದೋದು, ಕಂಪ್ಲೀಟ್ ಆಯ್ತು ತಿರ್ಗಾ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಮಿಕ್ಸ್ ಮಾಡಿ ಓದೋದು. ಧನ್ಯರು. ನಿನ್ನ ಈ ತರ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಡ್ರೆ ನಿನ್ನ ಪರಲೋಕದಲ್ಲಿ ಧನ್ಯರನ್ನಲ್ಲ. ಯಾರಂತಾರೆ? ಧನ್ಯರಂತಾರ ಪರಲೋಕದಲ್ಲಿ? ಹೇಳಿ, ಪರಲೋಕದಲ್ಲಿ ಧನ್ಯರಂತಾರೆ ನೀನ್ ಮಾತಾಡ್ಕೊಂಡು ಕುತ್ಕೊಂಡಿದ್ ಕಾಮೆಂಟ್ಸ್ಗೆ ಹೇಳಿ. ಆ ಮನೆಗೆ ಈ ಮನೆಗೆ ಅಲ್ಲಿ ತಿರ್ಗೋದು, ಇಲ್ಲಿ ತಿರ್ಗೋದು, ಮೊಬೈಲ್ ಎತ್ಕೊಂಡು ಕುತ್ಕೊಳ್ಳೋದು, ಅಮ್ಮ ಅಪ್ಪಗೆ ಅಡ್ಡಕ್ಕೆ ಇಟ್ಕೊಂಡು ಕುತ್ಕೊಳ್ಳೋದು, ಅಕ್ಕ ತಂಗಿಗೆ ಅಡ್ಡ ಇಟ್ಕೊಂಡು, ದೇವ್ರಿಗೆ ಅಡ್ಡ ಇಟ್ಕೊಳಕ್ ಆಗಲ್ಲ ನಿನ್ ಮೊಬೈಲ್ನ, ದೇವ್ರಿಗೆ ಅಡ್ಡ ಇಟ್ಕೊಳಕ್ ಆಗಲ್ಲ ನಿನ್ನ ಗೇಮ್ನ, ದೇವ್ರಿಗೆ ಅಡ್ಡ ಇಟ್ಕೊಳಕ್ ಆಗಲ್ಲ ನಿನ್ನ. ಅವ್ರ ಹತ್ರ ಇವ್ರ ಹತ್ರ ಸೇರ್ಕೊಂಡು ಅಲ್ಲೊಬ್ರು ಇಲ್ಲೊಬ್ರು ಗೇಮ್ ಆಡ್ತಾರಲ್ಲ ದೇವ್ರ ಮಕ್ಳು, ಇಲ್ಲಿರೋನ ಸಟ್ ಮಾಡ್ಕೊಂಡು ದೇವ್ರಿಗೆ ಅಡ್ಡ ಇಕ್ಕಕ್ ಆಗಲ್ಲ. ಪಾಸ್ಟ್ಗೆ ಅಡ್ಡ ಇಕ್ಕೋದು, ದೇವ್ರಿಗೆ ಅಡ್ಡ ಇಕ್ಕಕ್ ಆಗಲ್ಲ. ಹುಷಾರು. ಚಕ್ಕಬಾರ ಕೂಡ ಆಡೋದೈತೆ, ಅದರಲ್ಲಿ ಚೆಸ್ ಆಡೋದೈತೆ, ಕ್ರಿಕೆಟ್ ಆಡೋದೈತೆ. ನೀನ್ ಬೈಬಲ್ ಓದೋ ಸಮಯ ಎಲ್ಲ ಅದು ಮಾಡಿದಿ ಅಂದ್ರೆ ನೀನು ಧರ್ಮ ನಿಂದಕನಾಗೋಗ್ತೀಯ, ಆಮೇಲೆ ನೀನ್ ಪಾಪಾತ್ಮನಾಗೋಗ್ತೀಯ. ಆಮೇಲೆ ಹುಷಾರ್. ನೀನ್ ಪಾಪಾತ್ಮನಲ್ಲ, ನೀನ್ ಧರ್ಮ ನಿಂದಕನಲ್ಲ, ದೇವರ ಮಗನು, ದೇವರ ಮಗಳು. ನೀನ್ ಅದನ್ನ ಮಾಡಿದ್ರೆ ಅವ್ರ ಮೇಲೆ ಇರೋ ಅಭಿಷೇಕ ನಿನ್ನ ಮೇಲೆ ಬಂದ್ಬಿಡ್ತೈತೆ. ಎಲ್ಲಾರು ಕ್ರೈಸ್ತರಲ್ಲ, ಎಲ್ಲಾರು ದೇವ್ರ ಮಕ್ಕಳಲ್ಲ. ಹುಷಾರ್. ಜಾಗ್ರತೆ. ಅಂತ್ಯ ದಿನಗಳು. ಅದಕ್ಕೆ ಇದನ್ನ ಮಾತಾಡ್ತಾ ಇರೋದು. ಇವತ್ತು ದೇವರು ಬೈಬಲೇ ಮುಟ್ಟಲ್ಲ. ಬಹಳ ಮಂದಿ ಎಷ್ಟು ದಿನ ಆದ್ರೂ ಬೈಬಲ್ ಮುಟ್ಟಲ್ಲ. ರಿಲೇಷನ್ ಬಂದ್ರೆ ಬೈಬಲ್ ಮುಟ್ಟಲ್ಲ. ರಿಲೇಷನ್ ಬಂದ್ರೆ ಪ್ರೇಯರ್ ಮಾಡಲ್ಲ. ಫ್ಯಾಮಿಲಿ ಪ್ರೇಯರ್ ಅವ್ರು ಹೋಗೋ ತನಕ ಮಾಡಲ್ಲ. ಕಷ್ಟ ಇರ್ತದೆ, ಹೇಳಿರ್ತೀನಿ ನಾನು. ಎಲ್ಲಾರು ಪರಲೋಕ ಸೇರಲ್ಲ. ದೇವರ ಚಿತ್ತವನ್ನ ನೆರವೇರಿಸೋರು, ದೇವರ ಚಿತ್ತಾನುಸಾರವಾಗಿ ನಡೆಯುವವರು ತಂದೆಯ ರಾಜ್ಯದಲ್ಲಿ ಸೇರ್ತಾರೆ, ದೇವರ ರಾಜ್ಯದಲ್ಲಿ ಸೇರ್ತಾರೆ. ಪ್ರೈಸ್ ದ ಲಾರ್ಡ್. ಅಂತವ್ರು ಹೇಗಿರ್ತಾರೆ? 3ನೇ ವಚನ 4ನೇ ವಚನ ಏನ್ ಹೇಳ್ತಿದಂತೆ? ಹಚ್ಚ ಹಸಿರಾದ ಮರದಂತಿರ್ತಾರೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರೋ ಹಚ್ಚ ಹಸಿರಾಗಿರೋ ಹುಲ್ಲು ತರ, ಹಚ್ಚ ಹಸಿರಾಗಿರೋ ಮರ ತರ ತಕ್ಕ ಸಮಯದಲ್ಲಿ ಫಲ ಕೊಡ್ತಾರ.
ಯಾಕೆ ಇವತ್ತು ಕ್ರೈಸ್ತರಲ್ಲಿ ಪ್ರತಿಫಲ ಇಲ್ಲ? ಯಾಕೆ ಇವತ್ತು ಕ್ರೈಸ್ತರಲ್ಲಿ ಪರಿಶುದ್ಧತೆ ಇಲ್ಲ? ಯಾಕೆ ಇವತ್ತು ಕ್ರೈಸ್ತರು ಒಳ್ಳೆ ಪರಿಶುದ್ಧ ಜೀವಿತ ಜೀವಿಸ್ತಾ ಇಲ್ಲ? ಅವಮಾನಕ್ಕೆ, ನಿಂದನೆಗೆ ಗುರಿ ಆಗ್ತಾ ಇದ್ದಾರೆ, ಅಕಾಲಿಕ ಮರಣ ಹೊಂದ್ತಾ ಇದ್ದಾರೆ, ಬೈಬಲ್ ಓದಲ್ಲ, ಪ್ರೇಯರ್ ಮಾಡಲ್ಲ, ಸರಿಯಾಗಿ ದೇವರನ್ನ ಪ್ರೀತಿಸಲ್ಲ. ಆ ಜಾಗದಲ್ಲಿ ಬೇರೇನು, ಮೊಬೈಲು, ಟಿವಿನೋ, ಫ್ರೆಂಡ್ಸು, ಯಾವಾಗಲೂ ಫ್ರೆಂಡ್ಗಳು ಅವರೇ ಜ್ಞಾಪಕ ಬರ್ತಾರೆ. ಕೊಟ್ಟಿರೋ ಮಾತು ತಗೋತೀರಿ. ಬೈಬಲ್ ದೀಕ್ಷಾಸ್ಥಾನ ತಗೊಳ್ಳೋಗ ಬ್ಯಾಪ್ಟಿಸಮ್ ಟ್ಯಾಂಕ್ ಅಲ್ಲಿ ಹೇಳಿರೋ ಮಾತು ತಗೋತೀರಿ. ಪಾಸ್ಟರ್ಗೆಲ್ಲ ಹೇಳಿದ್ದು ದೇವರಿಗೆ ಹೇಳಿದ್ ನೀನು, ಏಸಯ್ಯಗೆ ಹೇಳಿದ್ ನೀನು, ಏಸು ಒಡೆಯನಿಗೆ ಹೇಳಿದ್ ನೀನು. ಹಚ್ಚ ಹಸಿರಾದ ಮರಗಳಿಲ್ಲ, ಒಣಗೋಗ್ತಾ ಇದೆ. ಕ್ರೈಸ್ತ ಕುಟುಂಬಗಳು ಒಣಗೋಗ್ತಾ ಇದೆ, ಕ್ರೈಸ್ತ ಬಾಂಧವರು ಒಣಗೋಗ್ತಾ ಇದ್ದಾರೆ. ಬೋಧಕರು ಕಾರಣ ಏನೆಂದ್ರೆ ಹಗಲು ರಾತ್ರಿ ಬೈಬಲ್ ಓದ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಮೈಂಡಲ್ಲಿ ಇಟ್ಕೊಳ್ಳಿಲ್ಲ ವಾಕ್ಯಗಳನ್ನ, ಹೃದಯದಲ್ಲಿ ಇಟ್ಕೊಳ್ಳಿಲ್ಲ ವಾಕ್ಯಗಳನ್ನ. ಮಲಗವಾಗ್ಲೂ ಬೈಕೊಂಡು ಮಲಕೊಡೋದೆ, ಎದ್ದೇಳವಾಗ್ಲೂ ಬೈಕೊಂಡು ಎದ್ದೇಳೋದೆ. ಎಲ್ಲಿರ್ತದೆ ಪ್ರಸನ್ನತೆ? ಎಲ್ಲಿರ್ತದೆ? ಭಾನುವಾರ 12 ಗಂಟೆವರೆಗೂ ಅಷ್ಟೇ ಪ್ರಸನ್ನತೆ. ನೆಕ್ಸ್ಟ್ ಭಾನುವಾರ 9 ಗಂಟೆಗೆ ಪ್ರಸನ್ನತೆ. ಆಮೆನ್, ಹಲ್ಲೆಲೂಯಾ. ಯೂಟ್ಯೂಬಲ್ಲಿ ಕೇಳೋರು ಕೂಡ ಸೇರಿ ದೇವರು ಮಾತಾಡ್ತಾ ಇದ್ದಾರೆ. ನಿನ್ ಬೋಧಕನು ವಿಶ್ವಾಸಿಗಳು, ಪ್ಲೀಸ್ ಹಗಲು ರಾತ್ರಿ ಬೈಬಲ್ ಅನ್ನ ಧ್ಯಾನ ಮಾಡು. ನಿದ್ರೆ ಬಂದಿಲ್ಲ ಎದ್ದು ಕೂತ್ಕೊಂಡು ಧ್ಯಾನ ಮಾಡು. ಹಂಗೆ ಹಿಂಗೆ ಹೊರಡ್ತೀರಿ ಹೊರತು ಎದ್ದು ಕೂತ್ಕೊಂಡು ಬೈಬಲ್ ಓದಲ್ವೇ? ನಾನೆಲ್ಲ ಬೈಬಲ್ ಹೆಂಗ್ ಗೊತ್ತಾ ಓದಿಸಿದ್ರು? ಭಯ ಕೊಟ್ಟು ಓದಿಸಿದ್ರು ನನಗೆ ದೇವ್ರು. ಭಯ ಕೊಟ್ಟ, ನಿದ್ರೆ ಬರ್ತಾ ಇಲ್ಲ, ಕೆಟ್ಟ ಕನಸುಗಳು ಬರ್ತಾ ಇತ್ತು, ಮರಣ ಭಯ ಬರ್ತಾ ಇತ್ತು, ಜೀವ ಭಯ ಬರ್ತಾ ಇತ್ತು. ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ದೇವ್ರು ಬೈಬಲ್ ಓದೋದಕ್ಕೆ, ಪ್ರೇಯರ್ ಮಾಡೋದಕ್ಕೆ, ಹಾಡುಗಳು ಕಲಿಯೋದಕ್ಕೆ ನನಗೆ ಹಂಗೆ ಮಾಡ್ತಾ ಇತ್ತು. ಆ ಭಯಕ್ಕೆ ನಾನು ಬೈಬಲ್ ಕಲಿತೆ. ಆ ಮರಣ ಭಯ, ಆ ಜೀವ ಭಯ, ನಿದ್ರೆ ಬರ್ತಾ ಇಲ್ಲ, ಬೈಬಲ್ ಓದ್ಬಿಟ್ರೆ ಬಂದ್ಬಿಡ್ತಾ ಇತ್ತು. ಹಿಂಗ್ ಓದಿ 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 ದೇವ್ರು ಬೈಬಲ್ ಕಲಿಸ್ತಾನೆ ನನಗೆ. ದೇವರೇ ಕೊಟ್ಟಿ ಸೈತಾನ ಅಲ್ಲ, ಎಲ್ಲ ಸೈತಾನನೇ ಕೊಡಲ್ಲ, ಎಲ್ಲದಕ್ಕೂ ಸೈತಾನನೇ ಕಾರಣ ಇರಲ್ಲ. ದೇವ್ರ ಕ್ರಿಯೆಗಳು ಕೂಡ ಇದೆ. ನೀವೇನೋ ಕೆಲವರಂತೂ ಸೈತಾನನೂ ಇಲ್ಲ ದೇವ್ರಿಲ್ಲ ಹಂಗಿದ್ದೀರಾ. ಇನ್ನು ಕೆಲವರು ಸೈತಾನ ಇದೆ ಅಂತೀರಾ, ದೇವ್ರಿಲ್ಲ ಅಂತೀರಾ. ಆಮೇಲೆ ಇನ್ನೊಂದು ವಾಕ್ಯ ಓದಿ, 1 ಅರಸರಲ್ಲಿ 2ನೇ 3-4 ಓದಿ. ಫಸ್ಟ್ ಕಿಂಗ್ ಚಾಪ್ಟರ್ 2, 3 and 4 ಓದಿ. ಕಂಡೀಷನ್ಸ್, ಆಜ್ಞೆಗಳು, ದೇವರ ಆಜ್ಞೆಗಳು. ಮುಟ್ಟಬೇಡ, ತಿನ್ನಬೇಡ, ನೋಡಬೇಡ, ವಿಗ್ರಹ ಆರಾಧನೆ ಮಾಡಿ ತಿನ್ನಬೇಡ, ಅಂತ ಕಾರ್ಯಗಳಲ್ಲಿ ಹೋಗ್ಬೇಡ, ಪಾಲ್ಗೊಳ್ಬೇಡ, ಕೈ ಹಾಕ್ಬೇಡ, ಕುಡಿಬೇಡ, ಅನಸ್ ತಿನ್ಬೇಡ, ಭಾನುವಾರ ತಿನ್ಬೇಡ. ಇವೆಲ್ಲ ಏನು? ಆಜ್ಞೆಗಳು. ಆಮೇಲೆ ಪ್ರೇಯರ್ ಮಾಡು, ಬೈಬಲ್ ಕೊಡು, ಸುವಾರ್ತೆ ಹೇಳು, ಆಜ್ಞೆಗಳು. ಇವೆಲ್ಲ ನಮ್ಗ ಆಶೀರ್ವಾದಗಳಲ್ಲ, ಪ್ರಾಮಿಸ್ ವರ್ಡ್ ಅಲ್ಲ. ಆಜ್ಞೆಗಳು ಬೇರೆ, ವಾಗ್ದಾನಗಳು ಬೇರೆ. ಕಟ್ಟಳೆಗಳನ್ನ ಅಂತ ಓದಿ ಕಂಟಿನ್ಯೂ ಮಾಡು. ಪಾಲಿಸು, ಓದ್ಕೋ, ವಿಧಿ ನಿರ್ಣಯಗಳನ್ನ ಪಾಲಿಸು. ಆಮೇಲೆ ಯಾಕೆ ಇವತ್ತು ಫೇಲ್ಯೂರ್? ಯಾಕೆ ದೇವ್ರ ಮಕ್ಕಳಲ್ಲಿ ಕಷ್ಟ? ಯಾಕೆ ಕುಟುಂಬಗಳಿಲ್ಲ? ಯಾಕೆ ಶೋಧನೆಗಳು? ಯಾಕೆ ಸೋಲುಗಳು? ಯಾಕೆ ಗೆಲುವಿಲ್ಲ? ಯಾಕೆ ನಷ್ಟಗಳು? ಯಾಕೆ? ಕೃತಾರ್ಥನಾಗಿ ಬರುವಿ. ಇವತ್ತ್ಯಾಕೆ ಧೈರ್ಯ ಇಲ್ಲ? ಇವತ್ತ್ಯಾಕೆ ಭಯ? ಇವತ್ತ್ಯಾಕೆ ಚಿಂತೆ? ಇವತ್ತ್ಯಾಕೆ ಸೋಲುಗಳು ಕ್ರೈಸ್ತರ ಮಕ್ಕಳಿಗೆ? ಕೃತಾರ್ಥರಾಗಿ ಯಾಕೆ ಬರ್ತಾ ಇಲ್ಲ? ಯಾಕೆ ಫೈಲ್ಯೂರ್ಗಳು? ಯಾಕೆ ಆಕ್ಸಿಡೆಂಟ್ಗಳು ಅತಿಯಾಗಿ? ಯಾಕೆ ಕಳ್ತನಗಳು? ನೋಡಿ, ದೇವರ ವಾಕ್ಯನ ಕರೆಕ್ಟಾಗಿ ಕೈಗೊಳ್ಳಲ್ಲ. ಫಸ್ಟ್ ನಮ್ಗೆ ಏನ್ ಮಾಡಿದ್ರು ಫೇಲ್ ಆಗುತ್ತೆ. ಎಲ್ಲಿಗೆ ಹೋದ್ರೂ ಸೋಲು. ಕಾರಣ ಏನಂದ್ರೆ ದೇವರ ಕಟ್ಟಳೆಗಳನ್ನ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀತಾ ಇಲ್ಲ. ಆಶೀರ್ವಾದ, ವಾಗ್ದಾನಗಳು. ಯಾವಾಗ?
ಆಜ್ಞೆಗಳನ್ನ ಕೈಗೊಂಡು ಕಟ್ಟಳೆಗಳನ್ನ ನೆರವೇರಿಸುವಾಗ ವಾಗ್ದಾನಗಳು ನೆರವೇರೋದು. ಫಸ್ಟ್ ಕಟ್ಟಳೆ ಆಜ್ಞೆಯನ್ನು ಇಡ್ತಾನೆ, ಆಮೇಲೆ ವಾಗ್ದಾನ ಹೇಳಿರ್ತಾನೆ. ಎಲ್ಲಾನು ನೋಡಿ, ಎಲ್ಲಾ ಕಡೆ ನೋಡಿ, ಬೇಕಂದ್ರೆ ನೀವು ಆಮೇನ್ ಆಮೇನ್ ನೋಡಿ. ನೀನ್ ಆ ತರ ನಡ್ಕೋ, ಕೃತಾರ್ಥನಾಗಿ ಬರ್ತೀಯ, ಎಲ್ಲೋದ್ರೂ ನಿನಗೆ ಶುಭ ಆಗುತ್ತೆ. ಏನೇನೋ ಮಾಡ್ತೀಯ, ಫೇಲ್ಯೂರ್ ಆಗ್ತಾ ಇದೆ, ಯಾವ್ದ್ರಲ್ಲಿ ಮೇಲೆ ಬರಕ್ ಆಗ್ತಾ ಇಲ್ಲ, ಒಂದ್ರಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ. ಬಿಸ್ನೆಸ್ ಇಲ್ಲೋ, ಕೈ ಕೆಲಸನೋ, ಮತ್ತೊಂದ್ರಲ್ಲೋ, ಮಗದೊಂದ್ರಲ್ಲೋ, ಏನೇಂದ್ರಲ್ಲೋ ಹೋಗ್ತೀಯ, ಫೇಲ್ ಆಗುತ್ತೆ, ನಷ್ಟ ಆಗುತ್ತೆ, ಲಾಸ್ ಆಗುತ್ತೆ, ನಷ್ಟ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ, ಲಕ್ಷ ಲಕ್ಷ ಸಾವಿರ ಸಾವಿರಗಳು ವೇಸ್ಟು. ಕಾರಣ ಏನು? ಆಜ್ಞೆಗಳನ್ನ ಕೈಗೊಂಡಿಲ್ಲ. ಇನ್ನೂ ಒಂದು ವಾಕ್ಯ ಓದ್ತೀರಾ? ಕೀರ್ತನೆಗಳು 119ನೇ ಅಧ್ಯಾಯ ಬರ್ಕೊಳ್ಳಿ. ಪೂರ್ತಿ 176 ವಾಕ್ಯಗಳು ಬೈಬಲ್ ಬಗ್ಗೆನ. ಅದನ್ನು ಓದಿ. ಬೈಬಲ್ ಹೆಂಗ್ ಓದ್ಬೇಕು, ಬೈಬಲ್ ಹೆಂಗೆ ಮಾತಾಡ್ಬೇಕು, ಕೀರ್ತನೆಗಳು 119 ಅಧ್ಯಾಯ ಪೂರ್ತಿ ಮನೇಲಿ ಹೋಗಿ ಓದ್ಕೊಳ್ಳಿ. ಸ್ಪಿರಿಟ್ ಆಫ್ ಗಾಡ್. ಕೀರ್ತನೆಗಳು 142 15 ಓದಿ. 47 15 ಕರೆಕ್ಟ್ ಆಗಿದೆ ಓದಿ. 47 ಬರ್ದಿರೋದು, ನಾನು ಬರ್ಕೊಂಡ್ ಬಂದಿರೋದು 47 ಓದಿ. ಏನ್ ಮಾಡ್ತಾನಂತೆ? ದೇವರು ವಾಕ್ಯನ ಭೂಲೋಕಕ್ಕೆ ಕಳುಹಿಸ್ತಾನಂತೆ. ನೀನ್ ಪ್ರೇಯರ್ ಮಾಡುವಾಗ ಈ ವಾಕ್ಯ ಹಿಂಗ್ ಪ್ರೇಯರ್ ಮಾಡು, ನೀ ವಾಕ್ಯನ ಆಪರೇಟ್ ಮಾಡು. ದೇವ್ರೆ, ನಿನ್ ವಾಕ್ಯ ಹಿಂಗ್ ಹೇಳುತ್ತಲ್ಲ, ನಿನ್ನ ಆಜ್ಞೆ ಹಿಂಗ್ ಹೇಳುತ್ತಲ್ಲ, ನಿನ್ ವಾಗ್ದಾನ ಹಿಂಗ್ ಹೇಳುತ್ತಲ್ಲ ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾನಂತೆ ದೇವರು? ನೀನ್ ಆ ವಾಕ್ಯದಲ್ಲಿ ನಡೆದಿದ್ರೆ ಭೂಲೋಕಕ್ಕೆ ಕಳಿಸ್ತಾನಂತೆ ದೇವರು. ಹೋಗಿ ಆ ಮಗಳ ಜೀವನದಲ್ಲಿ, ಆ ಮಗನ ಜೀವನದಲ್ಲಿ ಕಾರ್ಯ ಮಾಡ್ಬಾ. ವಾಕ್ಯವೋ ಎಂಬಂತೆ ದೂತನನ್ನ ಕಳಿಸ್ತಾನೆ ದೇವರು. ಹೋದಮ್ಮ. ನಾವು ಅನ್ಕೊಂಡಂಗೆ ಲೇಟ್ ಆಗುತ್ತೆ ಅನ್ಕೋಬೇಡಿ. ಬಹು ವೇಗಶಾಲಿಯಾಗಿದೆ ದೇವರ ವಾಕ್ಯ. ಫಾಸ್ಟ್ ಆಗಿದೆ, ಸೆಕೆಂಡ್ ಅಲ್ಲಿ ಬರ್ತೈತೆ ನಿನ್ನ ಹತ್ರಕ್ಕ. ನಾಳೆ, ನಾಡಿದ್ದು, ಮಧ್ಯಾಹ್ನ, ಸಾಯಂಕಾಲ, ಬರೋ ವರ್ಷ ಅನ್ಬೇಡ. ವೇಗಶಾಲಿಯಾಗಿದೆ ದೇವರ ವಾಕ್ಯ. ಅಂತ ವಾಕ್ಯನ ಗಟ್ಟಿಯಾಗಿರ್ಕೋ. ಪವರ್ಫುಲ್ ವಾಕ್ಯ ಅದು. ದೇವರ ವಾಕ್ಯ ನಿಮ್ಮ ಹತ್ರನೇ ಇದೆ, ಕ್ಷಣ ಮಾತ್ರದಲ್ಲಿ ನಿಮ್ಮ ಹತ್ರಕ್ಕೆ ಬರ್ತೈತೆ. ಆಮೇಲೆ ಆಮೇಲೆ ಸಾಕು. ಬನ್ನಿ ಇನ್ನೂ ಒಂದು ಯೆಹೋಶುವ 1ನೇ ಅಧ್ಯಾಯ 8ರಿಂದ 9 ಓದು. ಒಂದನೇ ಅಧ್ಯಾಯ 8ರಿಂದ 9 ಯೆಹೋಶುವ. ಈ ಮಾತುಗಳು ಯಾವಾಗಲೂ ಏನ್ ಮಾಡ್ಲಿ? ಯಾರಿಗೆ ಹೇಳ್ತಾ ಇರೋದು ಇದು? ಯಾರಿಗೆ ಯಾರು ಹೇಳ್ತಾ ಇರೋದು? ಹೇಳ್ಬೇಕು ಚೆನ್ನಾಗಿ. ಯೆಹೋಶುವನಿಗೆ ದೇವರು ಹೇಳ್ತಾ ಇರೋದು. ಏನಂತ ಹೇಳ್ತಾ ಇದ್ದಾನೆ? ಆವಾಗಲೇ ಎಲ್ಲ ಕೊಟ್ಟಿದ್ದು ಮೋಶೆ ಹೇಳಿದ್ದು ಇಸ್ರಾಯೇಲ್ಗೆ. ಈಗ ನೇರವಾಗಿ ದೇವ್ರು ಹೇಳ್ತಾ ಇರೋದು. ಯಾರಿಗೆ? ಯೆಹೋಶುವನಿಗೆ ದೇವ್ರು ಹೇಳ್ತಾ ಇರೋದು. ಮನುಷ್ಯ ಅಲ್ಲ, ಪ್ರವಾದಿ ಅಲ್ಲ, ಮೋಶೆ ಅಲ್ಲ, ಸಾಮುವೇಲ ಅಲ್ಲ, ನೇರವಾಗಿ ದೇವ್ರು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಈ ಮಾತುಗಳು ನಿನ್ನ ಬಾಯಲ್ಲಿ. ಆಮೇಲೆ ರಾತ್ರಿ ಹಗಲು ಬೈಬಲ್ ಓದು. ಟೈಮ್ ಸಿಕ್ಕಿದಾಗೆಲ್ಲ ಬೈಬಲ್ ಓದು. ಎಲ್ಲಾನ ಟ್ರಾವೆಲ್ ಮಾಡ್ತಾ ಇದೆಯಾ, ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ಯಾ, ಬಸ್ಸಲ್ಲಿ ಹೋಗ್ತಾ ಇದೆಯಾ, ಯಾರೋ ಕಾರ್ ಓಡಿಸ್ತಾ ಇದ್ದಾರಾ, ಓದು ಬೈಬಲ್. ಕಾರ್ ಓಡಿಸೋರು ಕಾರ್ ಓಡಿಸ್ತಾರೆ, ಓದು. ಸ್ವಲ್ಪ ನೋಡ್ತಾರೆ, ಹಿಂಗ್ ಓದ್ತಾ ಇರು. ಆಮೇಲೆ ಹಲ್ಲೆಲೂಯಾ. ರಾತ್ರಿ ಹಗಲು ಇದ್ರೆ ಬಂದಿಲ್ಲ ಸ್ವಲ್ಪ ಹೊತ್ತು, ಏನು 11 ಗಂಟೆಗೆ ಮಲ್ಕೋತೀಯಾ? ಒಂದ್ 5 ನಿಮಿಷ ಬೈಬಲ್ ಓದು, ಒಂದ್ 10 ನಿಮಿಷ ಓದು. ಏನಾಗುತ್ತೆ 10 ನಿಮಿಷ ಲೇಟಾಗಿ ಮಲ್ಕೊಂಡ್ರೆ? ಯಾರನ್ನ ಏನನ್ನ ಬಂದ್ರೆ ಕುತ್ಕೊಂಡು ಮಾತಾಡ್ತಿರ್ತಾನೆ, ಯಾರನ್ನ ಬಂದ್ರೆ ಲೇಟಾಗಿ ಮಲ್ಕೊಂತಿರ್ತಾನೆ. ಒಂದು ಹಾಬಿಟ್ ಯಾಕೆ ಮಾಡ್ಕೋಬಾರ್ದು? 11 ಗಂಟೆಗೆ ಮಲಗ್ತೀನಿ, 10 ಗಂಟೆಗೆ ಮಲಗ್ತೀನಿ, ಒಂದು 10:15 ಯಾಕೆ ಬೈಬಲ್ ಓದಬಾರ್ದು? ಓದ್ಬಿಟ್ಟು ಮಲ್ಕೊಂಡ್ರೆ ಏನಾಗುತ್ತೆ? ನಿದ್ರೆ ಕೀಳ್ತಾ ಇರ್ತದೆ ಅಂತ ಹೇಳಿ. ನೀನ್ ಆ ತರ ಹೆಂಗ್ ರೂಢಿ ಮಾಡಿದ್ರೆ ಹಂಗ ನಿನ್ ಬಾಡಿ, ನೀನ್ ರೂಢಿ ಮಾಡ್ದಂಗೆ ನಿನ್ ಬಾಡಿ, ನೀನ್ ಹೆಂಗ್ ಉಪಯೋಗಿಸ್ಕೊಂತೆ ಹಂಗೆ ನಿನ್ ಬಾಡಿ ನಿನಗೆ ಸಪೋರ್ಟ್ ಮಾಡ್ತೈತೆ ಅಷ್ಟೇ. ನಾನು ಓದ್ಬೇಕಂದ್ರೆ ಓದ್ತೀನಿ ಅಷ್ಟೇ. ಓದ್ಬಿಟ್ಟು ಮಲ್ಕೋಬೇಕು, ಓದ್ಬಿಟ್ಟು ಮಲ್ಕೊತೀನಿ. ಓದ್ಬಿಟ್ಟು ಪ್ರೇಯರ್ ಮಾಡ್ಬೇಕು, ಓದ್ಬಿಟ್ಟು ಪ್ರೇಯರ್ ಮಾಡ್ತೀನಿ. ಓದ್ಬಿಟ್ಟು ಬೈಬಲ್ ಓದಿ ಯಾರಿಗನ್ನ ಪ್ರೇಯರ್ ಮಾಡಿ ಯಾರಿಗನ್ನ ತಿರ್ಗಾ ಪ್ರೇಯರ್ ಮಾಡಂದ್ರೆ ಮಾಡ್ತೀನಿ. ರಾತ್ರಿ ಏನಾಯ್ತು ಗೊತ್ತಾ? ಸತ್ಯ ಹೇಳ್ತೀನಿ ಕೇಳಿ, ನಿಜವಾಗ್ಲೂ ಹೇಳ್ತೀನಿ ಕೇಳಿ.
ಒಂದು ಸುಳ್ಳಿಲ್ಲ ಹೇಳಿ ಕೇಳಿ. ರಾತ್ರಿ ಓದೆ, ಪ್ರೇ ಮಾಡಿದೆ, ಪ್ರೇಮ ಬೈಬಲ್ ಓದ್ದೆ, ಪ್ರೇ ಮಾಡಿದೆ, ಮಲ್ಕೊಂಡ್ಬಿಟ್ಟೆ. ಯಾರ್ದೋ ಒಂದು ಕಾಲ್ ಬಂತು, ಅವ್ರು ಹೇಳಿದ್ರು ಯಾಕೋ ನನಗೆ ಬಾಯೆಲ್ಲ ಆರೋಗ್ತಾ ಇದೆ, ಮಳೆ ಅಲ್ಲಿನೂ ಚೆನ್ನಾಗಿ ಮಳೆ ಹೊಡಿತಾ ಇದಂತೆ, ನಾನು ಏನೋ ಎತ್ಕೊಂಡು ಹೋದಂಗೆ ಆಗುತ್ತೆ ಅಂದ್ರು. ಆ ಮಾತು ಕೇಳಿದ ತಕ್ಷಣ ನನಗೆ ಪ್ರೇ ಮಾಡಿದೆ, ಟಾಯ್ಲೆಟ್ ಹೋಗಿ ಬಂದೆ, ಅವ್ರು ಪ್ರೇ ಮಾಡಿದೆ, ಇನ್ನಿಬ್ರು ಕೊಟ್ಟರು, 3 ಪ್ರೇ ಮಾಡಿ ತಿರ್ಗಾ ಮಲ್ಕೊಂಡೆ. ನಿಮ್ಗೇನೋ ನಾನು ಮಲ್ಬಿಟ್ರೆ ತಿರ್ಗಾ ಎದ್ದು ಪ್ರೇ ಮಾಡ್ತೀರಾ? ಮಾಡಿದ್ರೆ ನೀವು ನಿಜವಾಗ್ಲೂ ಹೇಳ್ತೀನಿ ಸೈತಾನ ಜಯಿಸ್ತಾ ಇದ್ದೀರಾ ಅಂತ. ಎದ್ದಿ ತಿರ್ಗಾ ಕೂತ್ಕೊಂಡು ತಿರ್ಗಾ ಪ್ರೇ ಮಾಡಿದೆ. ಯಾವಾಗಲೇ ಮಾಡಿದ್ದೀನಲ್ಲ ಅನ್ಬೋದಲ್ಲ. ಆ ಅಮ್ಮ ಹೇಳಿದ ಮಾತಿಗೆ ನನಗೆ ಬೇಜಾರಾಯ್ತು. ಇಲ್ಲ, ನಾನು ಅವನಿಗೆ ಪ್ರೇಯರ್ ಮಾಡಬೇಕು. ಆ ಅಮ್ಮ ಪ್ರೇಯರ್ ಏನೋ ಕೇಳ್ತಾ ಇಲ್ಲ. ನಾನು ಪ್ರೇ ಮಾಡಿದ್ರೆ ಖಂಡಿತ ಪಿಶಾಚಿ ಅಲ್ಲಿ ಬಿಟ್ಟೋತಾನೆ. ಏನೋ ಎತ್ಕೊಂಡು ಹೋದಂಗ ಆಗುತ್ತೆ. ನನ್ನ ಬಾಯೆಲ್ಲ ಆರೋಗ್ತಾ ಇದೆ. ಪ್ರೇ ಮಾಡ್ಬಿಟ್ಟೆ, ಇಟ್ಬಿಟ್ಟೆ, ನಾನು ಪ್ರೇ ಮಾಡಕ್ಕೆಲ್ಲ ಎದ್ದು ಕುತ್ಕೊಂಡು ಮಾಡಿದೆ. ಜಾಸ್ತಿ ಮಾಡಿಲ್ಲ, 7 ನಿಮಿಷ, 2 ನಿಮಿಷ ಒಬ್ಬೊಬ್ಬರಿಗೆ. 2 ನಿಮಿಷ ಕೂಡ ಪವರ್ಫುಲ್ ಆಗಿತ್ತು. ಅದನ್ನು ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ. 1/2 hour ಮಾಡಿಲ್ಲ, 7 ನಿಮಿಷ. ಆಮೇಲೆ ಆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನ ಫಿನಿಶ್. 100 ಮಾತುಗಳಿರೋದು ಬೇಡ, ಅರ್ಧ ಗಂಟೆ ಬೇಡ, ನಂಬಿಕೆಯಿಂದ 2 ನಿಮಿಷ ಮಾಡ್ಬೋದು. ಅದಕ್ಕೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಂಬ್ತೀರಾ? ಅದೆಲ್ಲ ಮಾಡ್ತೀನಂತ ನೀವು ಕಥೆಗಳಿಗೆಲ್ಲ ಹೇಳಲ್ಲ, ಮೆಚ್ಚಿಸ್ಕೊಳಕ್ಕೆಲ್ಲ ಹೇಳಲ್ಲ. ನೀವು ನನಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗೇ ಇಲ್ಲ. ದೇವ್ರು ಕೊಡ್ಬೇಕು ನಿಮ್ಗೂ ನನಗೆ ಸರ್ಟಿಫಿಕೇಟ್. ಮನುಷ್ಯರಿಂದ ನಾವು ಹೊಗಳಿಕೆ ಅಲ್ಲ. ನಮ್ಮ ಹೊಗಳಿಕೆ ಯಾರಿಂದ ಬರ್ಬೇಕಂತ ಬೈಬಲ್ ಹೇಳ್ತೈತೆ? ದೇವರಿಂದ ಬರ್ಬೇಕು ಹೊಗಳಿಕೆ. ಪ್ಲೀಸ್, ಅದು ಚೆನ್ನಾಗಿ ಅರ್ಥಕೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿ. ಏನ್ ಹೇಳ್ತಾ ಇದ್ದೇನೆ? ಯೆಹೋಶುವನಿಗೆ ದೇವರು ನಿನ್ ಬಾಯಿಯಲ್ಲಿ ಕೊರಳು ಕಟ್ಕೊ, ಆಮೇಲೆ ಅಭ್ಯಾಸ ಮಾಡ್ಕೊ, ಆಮೇಲೆ ಧ್ಯಾನಿಸ್ತಾ ಇದ್ರು, ಆಮೇಲೆ ಏನಿಲ್ವಾ? ಬೈಬಲ್ ಹಾಪಿದೀನಿ ದಿನಗಳಲ್ಲಿ, ಬೈಬಲ್ ಅಲ್ಲಿ ತೆಗೆದು ನೋಡು, ಮೊಬೈಲ್ ಅಲ್ಲಿ ಇನ್ನೇನೇನೋ ನೋಡ್ಕೊಂಡು ಕುತ್ಕೊಂತೀರಿ. ತೆಗಿಯಲ್ಲ. ನೀವ್ ಹಿಂಗ ಅಂತೀರಾ? 5 ಭಾಷೆಯಲ್ಲಿ ಬೈಬಲ್ ಓದ್ತೀನಿ, ನಂಬ್ತೀರಾ ನೀವು? ಯಾರ ಇದ್ರೆ ಫೋನ್ ಮಾಡಿ ಕೇಳ್ತೀನಿ, ಬ್ರದರ್ ಇದು ಏನ್ ಹೇಳ್ತೀನಿ ಸ್ವಲ್ಪ ನನಗೆ ಓದ್ಬಿಟ್ಟು ಹೇಳಿ, ನನಗೆ ಬೇಕಿದ್ರ ಬಗ್ಗೆ ಏನ್ ಹೇಳ್ತಿದೆ. ಕನ್ನಡ ಬೈಬಲ್ ಅಲ್ಲಿ ಹಿಂಗಿದೆ, ಇಂಗ್ಲೀಷ್ ಅಲ್ಲಿ ನನ್ನ ಹತ್ರ ಇದೆ, ತೆಲುಗು ನನಗೆ ಗೊತ್ತು, ಹಿಂದಿ ಸ್ವಲ್ಪ ಓದ್ತೀನಿ, ತಮಿಳು ನನಗೆ ಓದಕ್ ಬರೋದು, ಹೇಳಿ ಬ್ರದರ್ ಏನ್ ಹೇಳ್ತಾ ಇದ್ದಿದ್ದು ಅಂತ ಕೇಳ್ತೀನಿ ನಾನು. ಇನ್ನೇಂಗೆ ನಿಮ್ಮ ಹತ್ರ ಹೇಳ್ತೀನಿ ಹಂಗೆಲ್ಲ ಅವೆಲ್ಲ. ನೀವು ಬರೀ ಕನ್ನಡನ ಸ್ಟಡಿ ಮಾಡಕ್ಕಾಗಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಬ್ರು ಕೂಡ ಕಲಿಬೇಕು, 2 ಭಾಷೆ ಬೈಬಲ್ ಕೂಡ ಓದ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ಆಮೇಲೆ ನೀನ್ ಈ ತರ ಮಾಡಿದ್ರೆ, ನೀನ್ 8ನೇ ವಾಕ್ಯದಲ್ಲಿ ಇರೋ ಪ್ರಕಾರ ನಡ್ಕೊಂಡ್ರೆ 9ನೇ ವಾಕ್ಯದಲ್ಲಿ ಹೆಂಗಿರ್ತಾನಂತೆ ಯೆಹೋಶುವ? ಫಾಸ್ಟ್ ಆಗಿರ್ಬೇಕು. ಯಸ್, ಕಾರ್ಯ ಸಫಲ ಆಗ್ಬೇಕಾ? ನಿನ್ ಸೇವೆ ಸಕ್ಸಸ್ಫುಲ್ ಆಗ್ಬೇಕಾ? ನಿನ್ ಕುಟುಂಬ ಸಕ್ಸಸ್ಫುಲ್ ಆಗಿರ್ಬೇಕಾ? ನಿನ್ ಕೆಲಸ, ಕಾರ್ಯ, ಬಿಸ್ನೆಸ್, ಆಫೀಸ್ ಸಕ್ಸಸ್ ಆಗಿರ್ಬೇಕಾ? ಈ ವಾಕ್ಯನ ಧ್ಯಾನಿಸಿ. ಎಷ್ಟು ಬಿಸ್ನೆಸ್ ಮ್ಯಾನ್ ಅವ್ರ ಫಾಸ್ಟ್ಗಳಲ್ಲ, ಅವ್ರ ಮಾಮೂಲಿ ಮನುಷ್ಯರು ವಾಕ್ಯ ಓದ್ಬಿಟ್ಟು ಅವ್ರ ಕೆಲಸ, ಬಿಸ್ನೆಸ್, ಆಫೀಸ್ ಸ್ಟಾರ್ಟ್ ಮಾಡ್ತಾರೆ, ಗಾಡಿ ಎತ್ತಾರೆ. ನೀನು ಹೇಳಿಲ್ಲ? ಅಬ್ರಹಾಂ ಲಿಂಕನ್ ಒಬ್ಬರಿಗೆ ಟೈಮಿಂಗ್ಸ್ ಕೊಟ್ಟ 5:30ಗೆ ಬರೋಷ್ಟೊತ್ತಿಗೆ ಆ ಮನುಷ್ಯ ಬಂದು ಬಿಸ್ನೆಸ್ ಮ್ಯಾನ್ ಕೂತಿರೋಷ್ಟೊತ್ತಿಗೆ ಮಾತಾಡ್ತಾ ಇದ್ರು. ಯಾರ ಹತ್ರ ಮಾತಾಡ್ತಾ ಇದ್ರು? ಅವ್ರ 4:00ವರೆಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಬೈಬಲ್ ಓದ್ಬಿಟ್ಟು ಪ್ರೇಯರ್ ಮಾಡ್ತಾ ಇದ್ದಾರೆ ಅವ್ರ? ಅಬ್ರಹಾಂ ಲಿಂಕನ್, ಅಮೆರಿಕ ಪ್ರೆಸಿಡೆಂಟ್. ನಾವು ಅವ್ರಿಗಿಂತ ಗ್ರೇಟಾ? ನಾವು ಅವ್ರಿಗಿಂತ ಸಾವುಕಾರರಾ? ನೋಡಿ ಏನಾಗ್ತಾನಂತೆ, ಕೃತಾರ್ಥನಾಗ್ತಾನೆ. 4 ಸಾರಿ ಎಲೆಕ್ಷನ್ ನಿಂತ ಸೋತೋದ, 5ನೇ ಸಾರಿ ಗೆದ್ದ. ಅವನ ತರ ಮಿನಿಸ್ಟರ್ ಇದುವರೆಗೂ ಬಂದಿಲ್ಲ ಅವನು. ಅವ್ನು ಸಾಯ್ಸಕ್ ನೋಡಿದ್ರು, ಸಾಯ್ಸಕ್ ಕೂಡ ಆಗ್ಲಿಲ್ಲ ಅಬ್ರಹಾಂ ಲಿಂಕನ್. ಪ್ರೈಸ್ ದಿ ಲಾರ್ಡ್. ಯಾಕೆ? ಬೈಬಲ್ ಮಾತುಗಳನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದ, ಬೈಬಲ್ ವಚನಗಳನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದ ಅವನ ಲೈಫಲ್ಲಿ. ಸ್ಪಿರಿಟ್ ಆಫ್ ಗಾಡ್, ಮಲ್ಟಿ ನೇಮ್ ಆಫ್ ಜೀಸಸ್. ಆಮೆನ್. ಓದಿ, ವಾಕ್ಯ ಎಷ್ಟು ಶಕ್ತಿಶಾಲಿ ಅಂತ ಹೇಳ್ತೈತೆ. ಈ ಫಾಸ್ಟ್ ಆಗಿ ಓದ್ಬೇಕು, ಇಲ್ಲಾಂದ್ರೆ ಬೇಡ, ಸಾಕಿಷ್ಟೇ.
ಹಲ್ಲೆಲೂಯಾ. ಕೃತಾರ್ಥನಾಗ್ತೀಯಾ, ನಿನಗೆ ಒಳ್ಳೇದಾಗುತ್ತೆ. ನಿನ್ನ ಆಫೀಸ್, ನಿನ್ನ ಮನೆ, ನಿನ್ನ ಮಿನಿಸ್ಟ್ರಿ, ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಮಕ್ಕಳ ಎಜುಕೇಶನ್, ನಿನ್ನ ಪತಿ ಪತ್ನಿ ಸಂಬಂಧ ಸ್ಟ್ರಾಂಗ್ ಆಗಿರ್ತದೆ. ತಪ್ಪಿಸಕ್ಕಾಗಲ್ಲ. ವಾಕ್ಯ ನನ್ನ ಜೀವನದಲ್ಲಿ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಮೇನ್ ಪ್ರಾಮುಖ್ಯತೆ ಕೊಡೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓದಿ ಇಬ್ರಿಯ ಆಮೇಲೆ 4:12 ಓದಿ. ದೇವರ ವಾಕ್ಯ ಎಷ್ಟು ಪವರ್ಫುಲ್ ಆಗಿದೆ ಅಂತ. ಸಜೀವವಾದದ್ದು, ಜೀವವುಳ್ಳದ್ದು, ಕಾರ್ಯ ಸಾಧಕವಾದದ್ದು, ಹೃದಯಗಳನ್ನೇ ಮಾಂಸ ಮಜ್ಜೆಗಳನ್ನೇ ತೂರಿ ಹೋಗುವಂತದಂತ ಬರೆದಿದೆ. ದೇವರ ವಾಕ್ಯ ನೀನು ಆಪರೇಟ್ ಮಾಡುವಾಗ, ಹೇಳುವಾಗ ಆ ವಾಕ್ಯ ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಂತಿದೆ. ನಿನ್ನ ಹತ್ರ ವಾಕ್ಯನೇ ಇಲ್ಲ ಅಂದ್ರೆ ನೀನ್ ಬೈಬಲೇ ಧ್ಯಾನ ಮಾಡಲ್ಲ. ವಾಕ್ಯ ಹೆಂಗ್ ಕಾರ್ಯ ಮಾಡ್ತದೆ? ಆಶೀರ್ವಾದ ಇಲ್ಲ ಬ್ರದರ್, ಸಂತಾನ ಇಲ್ಲ ಬ್ರದರ್, ಸಮಾಧಾನ ಇಲ್ಲ ಬ್ರದರ್, ಆದಾಯ ಇಲ್ಲ ಸಿಸ್ಟರ್ ಹೇಳ್ತಾ ಇರ್ತಾರೆ ಪಾಸ್ಟರ್ಗೆ. ಕಾರಣ ಏನಂದ್ರೆ ವಾಕ್ಯನ ಪ್ರೀತಿಸಲ್ಲ, ವಾಕ್ಯನ ಧ್ಯಾನಿಸಲ್ಲ, ವಾಕ್ಯನ ನೆತ್ತಿಯಲ್ಲಿ ಇರಲ್ಲ, ವಾಕ್ಯ ಹೃದಯದಲ್ಲಿ ಇರಲ್ಲ, ವಾಕ್ಯ ಬಗ್ಗೆ ಬಾಯಲ್ಲಿ ಮಾತಾಡಲ್ಲ. ಸೋಲುಗಳು 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 ಸೋಲುಗಳು, ಅವಮಾನ, ಶತ್ರುಗೆ ಬಲ, ಗಲಾಟೆ, ಸಮಸ್ಯೆಗಳು, ಅಸೌಖ್ಯತೆ, ಎಲ್ಲಾನು. ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್. ಇದೆಯಾ ನಾನು ಹೇಳಿದ್ದೆಲ್ಲ ಮಾತುಗಳು ಅದರಲ್ಲಿ? ಕಾರ್ಯ ಸಾಧಕವಾದದ್ದು, ಸಜೀವವಾದದ್ದು, ಕೀಲು ಮಜ್ಜೆಗಳನ್ನ ತೂರಿ ಹೋಗುವಂತದ್ದು. ಪ್ರೈಸ್ ದಿ ಲಾರ್ಡ್. ಇನ್ನೂ ಒಂದು ವಾಕ್ಯ ಬರ್ಕೊಳ್ಳಿ. 1 ತಿಮೋಥಿ 4:6 ಓದ್ಬೇಕು ಪಾಸ್ಟರ್ ಮಗು. ಥ್ಯಾಂಕ್ ಯು ಜೀಸಸ್. ಅರಾಬಾ ಶಕಲಂದು ವಿಗ್ಗ ಬಾಲ ತೂರಿ ಕಾಬಾ ಓ ವಿಗ್ಗ ಬಾಲ ತಾರ ಕಾಲ ಉಂದ ರಾಗ ಬಾಲ. ಈ ಸಂಗತಿಗಳನ್ನು ಆ ಸಹೋದರರಿಗೆ ತಿಳಿಸಿದರೆ ನೀನು ಅನುಸರಿಸುವ ಕ್ರಿಸ್ತ ನಂಬಿಕೆ ಮತ್ತು ಸುಬೋಧನೆಯನ್ನು ವಾಕ್ಯಗಳಲ್ಲಿ ಅಭ್ಯಾಸ ಹೊಂದುವವನಾಗಿ ಏನ್ ಮಾಡ್ಬೇಕಂತೆ? ವಾಕ್ಯನ ಪ್ರಾಕ್ಟೀಸ್ ಮಾಡು. ತಿಮೋತಿಯನಿಗೆ ಹೇಳ್ತಾ ಇದ್ದಾನೆ ದೇವರು, ಪೌಲ, ವಾಕ್ಯನ ಅಭ್ಯಾಸ ಮಾಡ್ಕೊ, ಪ್ರಾಕ್ಟೀಸ್ ಮಾಡ್ಕೊ, ಕಂಠಪಾಠ ಮಾಡ್ಕೊ, ಕಲಿ, ಅಧ್ಯಾಯ ವಚನ ಹೇಳು, ಓದವಾಗ ಹೇಳು. ಯಾರು ಓದ್ತಾ ಇದ್ದೀನಿ? 1 ತಿಮೋತಿ 4ನೇ ಅಧ್ಯಾಯ 4ನೇ ವಚನ ಹತ್ರ ಓದ್ತಾ ಇದ್ದೀನಿ. 1 ತಿಮೋತಿ 4ನೇ ಅಧ್ಯಾಯ 9ನೇ ವಚನ ಏನ್ ಹೇಳ್ತೈತೆ? 9ನೇ ವಚನ, ಈ ವಾಕ್ಯವು ನಂಬತಕ್ಕದ್ದಾಗಿಯೋ ಸರ್ವಾಂಗ ಕಾರ್ಯಕ್ಕೆ ಯೋಗ್ಯವಾದದ್ದು ಆಗಿಯೋ ಅದೇ. ಆಮೆನ್. ಯೆರೆಮೀಯ 31:31 ಏನ್ ಹೇಳ್ತೈತೆ? ಯೆರೆಮೀಯ 31ನೇ ವಚನ ಏನ್ ಹೇಳ್ತೈತೆ? ನಾನು ಇಸ್ರಾಯೇಲರ ಸಂಗಡ ಇನ್ನೊಂದು ಒಡಂಬಡಿಕೆಯನ್ನು ಮಾಡ್ಕೊತೀನಿ. ಆ ಒಡಂಬಡಿಕೆ ಇಸ್ರಾಯೇಲರ ಸಂಗಡ, ನಿಮ್ಮ ಪೂರ್ವಿಕರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಒಡಂಬಡಿಕೆಯನ್ನು ಮಾಡ್ಕೊತೀನಿ ಅಂತ ಅಲ್ಲಿ ಹೇಳ್ತಾನೆ. ಹಿಂಗ್ ಬಾಯ್ಪಾಠ ಮಾಡ್ಕೊಂಡಿರ್ಬೇಕು ನೀನು. ಕರೆಕ್ಟ್ ನೋಡ್ರಿ, ಅದು 31. ಮಾಡ್ಕೊಂತೀನಿ ಹೊಸ ಒಡಂಬಡಿಕೆ. ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಕೈಗೆ ಬಂದಿದ್ದಾರೆ, ಅದನ್ನೇ ಅದು ಮಾತಾಡ್ತಾ ಇದ್ದಾರೆ. ವಾಕ್ಯ ಏನಿದೆ? 33 ಏನ್ ಹೇಳ್ತದೆ? ಯೆರೆಮೀಯ, ನನಗೆ ತಿಳಿಯದ ರಹಸ್ಯಗಳನ್ನ ಕೇಳ್ಕೊ, ನಿನಗೆ ಗೋಚರ ಪಡಿಸ್ತೀನಿ. ನಿನಗೆ ಬಾಯ್ಪಾಠ ಮಾಡ್ಕೋಬೇಕು ನೀನು. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯ ಅಧಿಕಾರ ನೀನು ಕೊಟ್ಟಿದ್ದೀನಿ. ಮತ್ತಾಯ ಲೂಕ 10ನೇ ಅಧ್ಯಾಯ 19ನೇ ವಚನ. ನೀನು ಬಾಯ್ಪಾಠ ಮಾಡ್ಕೋಬೇಕು. ಬಾಯ್ಪಾಠ ಮಾಡ್ಕೋ. ಅಭ್ಯಾಸ ಮಾಡು, ಓದು, ಸ್ಟಡಿ ಮಾಡ್ತಾನೇ ಇರು. ಈ ಲೋಕದ ಬುಕ್ 1 ವರ್ಷ 3 ವರ್ಷ ಡಿಗ್ರಿ ಓದಿ ಮುಗಿಸ್ಬಿಡ್ಬೇಕು. MBBS 5 ವರ್ಷ 4 ವರ್ಷ ಓದಿ ಮುಗಿಸ್ಬಿಡ್ಬೇಕು. ಇದಂಗಲ್ಲ, ಸಾಯವರೆಗೂ ಓದ್ತಾನೆ ಇರ್ಬೇಕು. ಈ ಬುಕ್ ಹಂಗೆ 9ನೇ ಕ್ಲಾಸ್ ಬುಕ್ 1 ವರ್ಷ ಓದ್ಬೇಕು, 10ನೇ ಕ್ಲಾಸ್ ಹೋಗ್ತೀಯ. ಇದಂಗಲ್ಲ, ಇದು ಸಾಯವರೆಗೂ ಓದ್ಬೇಕು, ಅಭ್ಯಾಸ ಮಾಡ್ಬೇಕು. 1 ವರ್ಷವರೆಗೂ ಅಭ್ಯಾಸ ಮಾಡ್ತೀವಿ. ಫೈನಲ್ ಎಕ್ಸಾಮ್ ಬರ್ದ್ಮೇಲೆ 9ನೇ ಕ್ಲಾಸ್ ಬುಕ್ ಎತ್ತಿ ಸೈಡಿಗೆ ಇಟ್ಬಿಡ್ತೀಯ, 10ನೇ ಕ್ಲಾಸ್ ಬುಕ್ ಎತ್ಕೊಂತೀಯ. ಕರೆಕ್ಟ್ ತಾನೆ? ಈಗ ಹಂಗಲ್ಲ, ಈ ಬುಕ್ನೇ ಮತ್ತೆ ಎತ್ಕೊಂತಾನೆ ಇರ್ಬೇಕು ನೀವು, ಅಭ್ಯಾಸ ಮಾಡ.
ಈ ಅಂತ್ಯ ದಿನಗಳು ಜಾಸ್ತಿ ಜನ ಪ್ರೇಯರು, ಬೈಬಲು, ಚರ್ಚು ಅಷ್ಟಕ್ಕಷ್ಟೇ ಇದ್ದಾರೆ. ದಯವಿಟ್ಟು ಮೊಬೈಲ್ನ ಹಾಳಾದ ಮೊಬೈಲೇ ಅಂತೀನಿ ನಾನು. ಅದು ಒಳ್ಳೇದಿದೆ ಅದರಲ್ಲಿ. ನಿಜವಾಗ್ಲೂ ನಿಮ್ಮ ಬೈಬಲ್ ಬಗ್ಗೆ ಹುಡುಕಿದ್ರೆ ಬೈಬಲಲ್ಲಿ ಎಷ್ಟು ಸಿಗ್ತೈತೆ ಗೊತ್ತಾ? ಮೊಬೈಲಲ್ಲಿ ಒಳ್ಳೊಳ್ಳೆ ರೆಫರೆನ್ಸ್ಗಳು ಸಿಗ್ತೈತೆ ನಿಮಗೆ. ಈ ಬೈಬಲಲ್ಲಿ ಹಾಡಾಗಿರೋವೆಲ್ಲ ಅಲ್ಲಿ ನಿಮಗೆ ತಿಳಿ ಮಾಡ್ಕೊಡೋವೆಲ್ಲ ಮೊಬೈಲಲ್ಲಿ ಐತೆ. ಅವುಗಳು ಹುಡುಕಲ್ಲ ನಾವು. ಸುಮಾರು ಮೆಸೇಜ್ಗಳಿದೆ ಅದರೊಳಗಡೆ. ಯೂಟ್ಯೂಬಲ್ಲೆಲ್ಲ, ನೆಟ್ಟಲ್ಲಿ ಒಳ್ಳೊಳ್ಳೆ ಪಾರ್ಟ್ಸ್ಗಳು ಅದರಲ್ಲಿ ಹಾಕಿ ಇಕ್ಕಿದ್ದಾರೆ. ಅದನ್ನು ಹುಡುಕಲ್ಲ. ನಿನ್ನ ಕೈಯಲ್ಲಿ ಆಗಿಲ್ಲ ಅಂದ್ರೆ ಮೊಬೈಲ್ ಯೂಸ್ ಮಾಡಬೇಡ ದಯವಿಟ್ಟು. ಆಮೇನ್ ಆಮೇನ್. ಮೊಬೈಲ್ ನಿಜವಾಗ್ಲೂ ಬಲೆ ಕೆಡಿಸ್ತದೆ ಮನುಷ್ಯನು. ಅದ್ರಲ್ಲಿ ಒಳ್ಳೇದಿದೆ, ಕೆಟ್ಟದಿದೆ. ನೀನ್ ಬಳಸ್ಕೊಂಡಂಗ ಅದು ಅಷ್ಟೇ. ನೀನ್ ಹೆಂಗ್ ಬಳಸ್ತೀಯ ಆ ಥರ. ಆಮೇನ್. ನಾನು ಕೆಟ್ಟದ್ದೇ, ಬರೀ ಕೆಟ್ಟದಂತ ನಾನು ಹೇಳಲ್ಲ. ಎರಡೂ ಇದೆ ಅದರಲ್ಲಿ. ಆಮೇನ್. ಹಲ್ಲೆಲೂಯಾ. ಸೊದೋಮ್ ಗೊಮೋರವರು ಸುಟ್ಟಾಗಿದ್ರಲ್ಲ, ಮೊಬೈಲ್ ಇತ್ತ, ಟಿವಿ ಇತ್ತ. ಇವತ್ತು ಏನಂತೀವಿ ನಾವು ಮಕ್ಕಳನ್ನ? ಟಿವಿನೇ ಕೆಡಿಸೋದು. ಅವ್ರನ್ನ ಟಿವಿ ಇತ್ತ, ಮೊಬೈಲ್ ಇತ್ತ ಅವಾಗ. ಮತ್ತೆ ಸೈತಾನ ಕೆಡಿಸೋದು. ಅವಕಾಶ ಕೊಟ್ರೆ ಮೊಬೈಲ್ ಟಿವಿನೇ ಎತ್ಬಿಡು. ಅವಕಾಶ ಕೊಟ್ರೆ ಕೆಡಿಸ್ತಾನೆ. ಈಗಲೂ ಕೂಡ ಹೇಳ್ತೀನಿ. ಆಮೇನ್ ಆಮೇನ್. ಹಲ್ಲೆಲೂಯಾ. 1 ಥೆಸಲೋನಿಕೆ 2:13 ಓದಿ. ದೇವರ ವಾಕ್ಯ ಎಷ್ಟು ಪವರ್ ಆಗಿದೆ ಅಂತ ಪವರ್ಫುಲ್ ವಾಕ್ಯನ ನೀನ್ ಯಾಕೆ ಖಂಡ ಮಾಡ್ತೀಯ? ಬರೀ ಕೇಳ್ತೀಯ, ಬಿಟ್ಬಿಡ್ತೀಯ, ನೆರವೇರಿಸಲ್ಲ, ಬಾಯ್ಪಾಠ ಮಾಡಲ್ಲ, ಇನ್ನೊಬ್ಬರಿಗೂ ಹೇಳಲ್ಲ. ಈ 3 ನೀನ್ ಮಾಡದಿರೋ ಕೆಟ್ಟ ಕೆಲಸ ಅಂತ ಹೇಳ್ತೀನಿ ನಾನು. ಅದನ್ನ ಪರಿಶುದ್ಧಾತ್ಮ ಹೇಳ್ತಾರೆ, ನಾನಲ್ಲ. ಓದಿ 1 ಥೆಸಲೋನಿಕೆ 2:13 ಓದಿ. ಜನ ತಗೋತಾರೆ ದೇವ್ರ ವಾಕ್ಯ ಅಂತ. ಪಾಸ್ ಮಾತಾಡ್ತಾನೆ ಬಿಡಿ, ಹೇಳ್ತಾರೆ ಅವ್ರಿಗೇನು ಹಂಗಂದ್ರೆ ಪಾಸ್ ಮಾತಾಡ. ದೇವ್ರ ವಾಕ್ಯ ಅಂತ ತಗೊಂಡ್ರಂತೆ ಅವರು. ಥೆಸಲೋನಿಕದವ್ರು ಹೆಂಗ್ ತಗೊಂಡ್ರಂತೆ? ದೇವರ ವಾಕ್ಯ ಹೇಳ್ತಾ ಇದ್ದಾರೆ. ಆ ಮನುಷ್ಯನಲ್ಲ. ಅವ್ರೇನು ಬರೆದು ಎತ್ಕೊಂಡ್ ಬಂದಿಲ್ಲ. ವಾಕ್ಯ ರೆಫರೆನ್ಸ್ ಸಮೇತ ತೆಗೆದು ಕೊಡ್ತಾರಲ್ಲ. ಇದು ದೇವರ ವಾಕ್ಯ ಅಂತ ಭಯದಿಂದ ಯಾರು ಭಾನುವಾರ ಕೇಳ್ತಾರೋ ಅದು ದೇವರ ವಾಕ್ಯ. ಇಲ್ಲಂದ್ರೆ ಅದು ಮನುಷ್ಯನ ಮಾತುಗಳೇ. ಅವ್ರ ಆ ಮಾತೇ ಮನುಷ್ಯನ ಮಾತಲ್ಲ, ಅದು ದೇವರ ವಾಕ್ಯನೇ. ಅವ್ರು ತಿಳ್ಕೊಳ್ಳಿಲ್ಲ ಅಂದ್ರೆ ಆ ವಾಕ್ಯನೇ ನ್ಯಾಯ ತೀರಿಸ್ತೈತೆ. ಅವರು ಆ ವಾಕ್ಯನೇ ಅವ್ರಿಗೆ ಆಪೋಸಿಷನ್ ಆಗುತ್ತೆ. ನೀನು ಥೆಸಲೋನಿಕದವ್ರ ತರ ದೇವರ ವಾಕ್ಯ ಅಂತೀಯಾ? ಗ್ರೇಟ್, ಅದೃಷ್ಟ, ಲಕ್ಕಿ. ನೀನೇನ ಫಾಸ್ಟ್ ಮಾತು ಇದು ಅಂದ್ರೆ, ಬ್ರದರ್ ಮಾತು ಅಂದ್ರೆ ವೈಟ್. ಹಂಗೆಲ್ಲ ಕಷ್ಟ ಹೇಳಕ, ಹಂಗಾಗಲ್ಲ. ಫಾಸ್ಟ್ ಹೇಳ್ತಾರೆ ಅವ್ರಿಗೇನು ಅಂದ್ರೆ ವೈಟ್. ದೇವ್ರ ವಾಕ್ಯ ಹೇಳಿದ್ದು ಸತ್ಯ, ಪರಲೋಕದಿಂದ ಬಂದಿದ್ದು, ಪರಿಶುದ್ಧಾತ್ಮ ಬರೆಸಿದ್ದು ಪೌಲನ ಮೂಲಕ. ಈ ಕಾಲದಲ್ಲಿ ನಾನು ಕೈ ಕೊಟ್ಟಿದ್ದೇನೆ. ಫಾಸ್ಟ್ ಮಾತಲ್ಲ ಅಂದ್ರೆ ನಿನಗೆ ಒಳ್ಳೆ ಲಾಭ, ಆಶೀರ್ವಾದ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 1 ತಿಮೋಥಿ 4:9 ಓದಿ. ಓದ್ರಿ. ಈ ವಾಕ್ಯ ಎಂತದಂತೆ? ಸರ್ವಾಂಗೀಕಾರವಾದದ್ದು. ಸರ್ವಾಂಗೀಕಾರ ಅಂದ್ರೆ ಏನು ಗೊತ್ತಾ? ಎಲ್ಲ ಕಡೆನೂ ಸಕ್ಸಸ್. ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗಕಾರಕ್ಕೆ ಯೋಗ್ಯವಾದದ್ದು ಆಗಿದೆ. ಯಾರು ಏನನ್ನ ಬೇಕಾದ್ರೆ ಹೇಳ್ಬೋದು. ಈ ವಾಕ್ಯ ಕರೆಕ್ಟ್ ಆಗಿರ್ತದೆ. ಎಕ್ಸಾಕ್ಟ್ಲಿ ನಾವು ಹೇಳ್ತೇವೆ. ಎಲ್ಲಿ ಹೋದ್ರೆ ಇದನ್ನ ಸ್ವೀಕಾರ ಮಾಡ್ಕೊಂತಾರೆ. ಇದೇ ಕರೆಕ್ಟ್ ಅಂತ ಅದ್ರ ಅರ್ಥ.
ಸರ್ವಾಂಗೀಕಾರಕ್ಕೆ ಯೋಗ್ಯವಾದ ಮಾತುಗಳು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರೋದೆಲ್ಲ 66 ಬುಕ್ಗಳು, ಇಷ್ಟು ಲಕ್ಷ ಮಾತುಗಳು, ವಾಕ್ಯಗಳು ಸರ್ವಾಂಗೀಕಾರಕ್ಕೆ. ಸರ್ವಾಂಗೀಕಾರ ಅಂದ್ರೆ ಏನು? ಎಲ್ಲ ವಿಷಯಕ್ಕೂ ಈ ಮಾತು ಒಪ್ಕೊಳ್ಳುವಂಥದ್ದು. ಆಮೆನ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸರಿ, ಈ ವಾಕ್ಯನ ನೀನು ಕಲ್ತ್ಕೊಂಡ್ರೆ, ಈ ವಾಕ್ಯ ನಿನ್ನಲ್ಲಿದ್ರೆ, ವಾಕ್ಯ ನೀನು ಓದಿದ್ರೆ, ನಿನ್ನ ಜೊತೆಯಲ್ಲಿದ್ರೆ, ಭಯದ ಸಮಯದಲ್ಲಿ ನಿನಗೆ ಧೈರ್ಯ ಕೊಡ್ತದೆ, ರೋಗದ ಸಮಯದಲ್ಲಿ ಆರೋಗ್ಯ ಕೊಡ್ತದೆ, ಇಕ್ಕಟ್ಟಲ್ಲಿ ನಿನಗೆ ಬಿಡುಗಡೆ ಕೊಡ್ತದೆ, ಚಿಂತೆಯಲ್ಲಿ ನಿನಗೆ ಸಮೃದ್ಧಿ ಕೊಡ್ತದೆ, ಆಸ್ಪತ್ರೆ ಸಮಯದಲ್ಲಿ ನಿನಗೆ ಔಷಧಿಯಾಗಿ ಮಾರ್ಪಡ್ತೈತೆ, ಶೋಧನೆ ಸಮಯದಲ್ಲಿ ನಿನಗೆ ಬಿಡುಗಡೆಯನ್ನ ಕೊಡಿಸ್ತೈತೆ, ಕಳವಳ ಸಮಯದಲ್ಲಿ ಧೈರ್ಯವನ್ನ, ನಿರೀಕ್ಷೆಯನ್ನ ಹುಟ್ಟಿಸ್ತೈತೆ, ನಿದ್ರೆ ಬರ್ದಿರುವಾಗ ನಿದ್ರೆಯನ್ನ ಕೊಡ್ತೈತೆ, ಆಮೇಲೆ ಬೇಸರದಲ್ಲಿರುವಾಗ ಸಂತೋಷವನ್ನ ಏರ್ಪಡಿಸ್ತೈತೆ. ಆಮೇನ್, ಆಮೇನ್, ಆಮೇನ್. ಲಾಭ, ನಿತ್ಯ ಜೀವ. ಪಾಪದಲ್ಲಿ ನಿನ್ನನ್ನ ಬಿಡಲ್ಲ. ಇದನ್ನ ಇಟ್ಕೊಂಡ್ರೆ ಲಾಭ ಹೇಳ್ತೀನಿ ಕೇಳಿ. ಲಾಭ, ಇನ್ ಫ್ಯೂಚರ್ ಲಾಭ, ಪರಿಶುದ್ಧವಾಗಿ ಜೀವಿಸ್ತೀಯ ವಾಕ್ಯನ ಇಟ್ಕೊಂಡ್ರೆ. ನಿತ್ಯ ಜೀವ ಕೊಡ್ತದೆ ವಾಕ್ಯನ ಇಟ್ಕೊಂಡ್ರೆ, ಪರಿಶುದ್ಧವಾಗಿರ್ತೀಯ. 3ನೇದು ಪಾಪ ಮಾಡಲ್ಲ. 4ನೇದು ನಂಬಿಕೆಯಲ್ಲಿ ಬೆಳಿತೀಯ. 5 ನಿರೀಕ್ಷೆಯಲ್ಲಿ ಜೀವಿಸ್ತೀಯ. 6 ಪ್ರೀತಿಯಲ್ಲಿ ಬೆಳಿತೀಯ, ನಿಜವಾದ ಪ್ರೀತಿ, ಅಗಾಪೆ ಪ್ರೀತಿ. 7 ಕಪಟವಿಲ್ಲದಿರೋ ಪ್ರೀತಿ. 7 ಆಮೇಲೆ ಒಳ್ಳೆ ಹೆಸರಿರ್ತದೆ ನಿನಗೆ ವಾಕ್ಯ ನಿಂತ್ಕೊಂಡ್ರೆ. 8 ಧೈರ್ಯವಾಗಿರ್ತೀಯ, ಯಾವ ಮನುಷ್ಯನಿಗೂ ಪಿಶಾಚಿಗೂ ಭಯ ಪಡಲ್ಲ. ಮರಣದ ಭಯ ಕೂಡ ನಿನ್ನ ಮುಂದ್ಗಡೆ ಇರಲ್ಲ. 9 ಆರೋಗ್ಯ ಇರ್ತದೆ. 10 ಪ್ರಾರ್ಥನಾ ಜೀವಿತ, ಪ್ರಾರ್ಥನೆಗೆ ಸಹಾಯ, ಬೈಬಲ್ ಓದೋದಕ್ಕೆ ನಿಮಗೆ ಪುಷ್ಟಿಯನ್ನು ಕೊಡ್ತದೆ. ಪ್ರೇ ಮಾಡೋಣ. ಎಕ್ಸಾಕ್ಟ್ಲಿ 8:15 ಮುಗಿಸಿದ್ದೀನಿ. ಕಣ್ಮುಚ್ಚಿ. ಥ್ಯಾಂಕ್ ಯು ಅಪ್ಪ, ಈ ಮಾತುಗಳನ್ನ ಕೊಟ್ಟಿದ್ದೀಯಪ್ಪ. ಬಲಪಡಿಸು, ಆಶೀರ್ವದಿಸು. ಬೈಬಲನ್ನು ಪ್ರೀತಿಸ್ಬೇಕಪ್ಪ. ಅದು ನಮ್ಮ ನದಿಯಲ್ಲಿ, ನಮ್ಮ ಮೈಂಡಲ್ಲಿ, ನಮ್ಮ ಹೃದಯದಲ್ಲಿ ಈ ಅಂತ್ಯ ಕಾಲದಲ್ಲಿ ಬೈಬಲನ್ನು ಚೆನ್ನಾಗಿ ನಾವು ಧ್ಯಾನಿಸ್ಬೇಕಪ್ಪ. ವಾಕ್ಯನ ಅಭ್ಯಾಸ ಮಾಡ್ಬೇಕಪ್ಪ. ಮಲಗುವಾಗ, ಕುತ್ಕೊಳ್ಳುವಾಗ, ಹೇಳುವಾಗ, ಯಾರನ್ನ ಸಿಕ್ಕಿದಾಗ ಈ ವಾಕ್ಯನ ಮಾತಾಡ್ಬೇಕಪ್ಪ. ಈ ಅಧ್ಯಾಯ, ವಚನಗಳು, ಗ್ರಂಥಗಳ ಹೆಸರು ನಾನು ಹೇಳಿ ಮಾತಾಡ್ಬೇಕಪ್ಪ. ನನ್ನ ಜೀವನದಲ್ಲೇ ನಾನು ಅನುಸರಿಸ್ಬೇಕು. ಆಶೀರ್ವದಿಸು, ಬಲಪಡಿಸು. ಈ ಕೇಳಿರೋ ಒಂದೊಂದು ಮಕ್ಕಳ ಜೀವಿತವನ್ನ ಬಲಗೊಳಿಸು, ಆಶೀರ್ವದಿಸು. ವಾಕ್ಯ, ಅಧ್ಯಾಯ, ವಚನ ಜ್ಞಾಪಕದಲ್ಲಿರುವಂತೆ ಕಂಠ ಪಾಠವನ್ನು ಕೊಟ್ಟು ಆಶೀರ್ವದಿಸಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಯೇಸುವಿನ ಬರೋದ ಹತ್ರ ಆಯ್ತು. ಬಲಗೊಳ್ಳಿ, ಆಶೀರ್ವಾದ ಹೊಂದಿ. ಆಮೆನ್. ಅದನ್ನು ಬರೋದು ತಡ ಆದ್ರೆ ನಾಳೆ ಶುಕ್ರವಾರ ಉಪವಾಸ ಕೂಟದಲ್ಲಿ ನೋಡೋಣ. ಅಲ್ಲೊಂದು ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ. ಆಮೆನ್, ಆಮೆನ್, ಆಮೆನ್.